கர்த்தருடைய தாசன் பாஸ்டர் சாமுவேல் கோஷி அவர்கள் நம்ம மத்தியிலே கொண்டு வரும்போது கரங்களை தட்டி நாம் அவர்களை வரவேற்போம். லெட்ஸ் வெல்கம் பாஸ்டர் சாமுவேல் கோஷி in our midst. Check. Praise the Lord. Amen. Hallelujah. It is truly a joy to be with you on this Sunday morning. ಈ ಭಾನುವಾರ ಬೆಳಿಗ್ಗೆ ನಿಮ್ಮ ಮಧ್ಯದಲ್ಲಿ ಇರುವುದು ನನಗೆ ಬಹಳ ಸಂತೋಷವಾಗಿದೆ. This is the Lord's day. ಇದು ಕರ್ತನ ದಿನ. Every day is a gift from the Lord. ಪ್ರತಿ ದಿನವೂ ದೇವರು ನಮಗೆ ಕೊಡುವ ಬಹುಮಾನಗಳು. Every day that we live on earth is God's gift to us. ನಾವು ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಂದು ದಿನವೂ ಕೂಡ ದೇವರು ನಮಗೆ ಕೊಡುವ ಬಹುಮಾನಗಳ ಹಾಗಿದೆ. But Sunday we give back to God as the Lord's day. ಆದರೆ ಭಾನುವಾರ ದಿನವನ್ನು ನಾವು ದೇವರಿಗೆ ಅದು ದೇವರ ದಿನವಾಗಿ ದೇವರಿಗೋಸ್ಕರ ಈ ದಿನವನ್ನು ನಾವು ಸಮಯವನ್ನು ಖರ್ಚು ಮಾಡುತ್ತೇವೆ. In the island of Patmos, the apostle John was all by himself. ಆ ಒಂದು ಪದ್ಮೋ ಎಂಬ ಒಂದು ಸ್ಥಳದಲ್ಲಿ ಅಪೊಸ್ತಲನಾದ ಯೋಹಾನನು ಅವನು ಒಂಟಿಯಾಗಿ ಏಕಾಂತವಾಗಿ ಕಾಣಲ್ಪಟ್ಟನು. The Bible says, I was in the Spirit on the Lord's day. ಬೈಬಲಲ್ಲಿ ಯೋಹಾನನು ಹೇಳುತ್ತಾನೆ, ನಾನು ಕರ್ತನ ದಿನದಲ್ಲಿ ನಾನು ಆತ್ಮ ಭರಿತನಾಗಿದೆ ಎಂದು ಯೋಹಾನನು ಹೇಳುತ್ತಾನೆ. Amen. Hallelujah. I pray that we will be also in the Spirit on this Lord's day. ನಾವು ಕೂಡ ಈ ಕರ್ತನ ದಿನದಲ್ಲಿ ನಾವು ಆತ್ಮ ಭರಿತವಾಗಿ ಆತ್ಮ ಪ್ರೇರಿತವಾಗಿ ನಾವು ದೇವರಲ್ಲಿ ಕಾಣಲ್ಪಡೋಣ. Amen. Hallelujah. Hallelujah. Thank you, Pastor, for the warm welcome and for the kind words that you spoke. ಪಾಸ್ಟರ್ ಅವರಿಗೆ ನಾನು ವಂದನೆಗಳನ್ನು ಹೇಳಿಕೊಳ್ಳುತ್ತೀನಿ. ನನ್ನ ಬಗ್ಗೆ ಅವರು ಹೇಳಿದ ವಾಕ್ಯಗಳಿಗಾಗಿಯೂ ನನ್ನನ್ನು ಬರಮಾಡಿದ್ದಕ್ಕಾಗಿಯೂ ಅವರಿಗೆ ಕೃತಜ್ಞತೆಗಳನ್ನು ನಾನು ಹೇಳಿಕೊಳ್ಳುವವನಾಗಿದ್ದೇನೆ. I've had the privilege to journey with Pastor Jedi. ಕಳೆದ ದಿನಗಳಲ್ಲಿ ಪಾಸ್ಟರ್ ಜೆಡಿ ಅವರ ಜೊತೆ ಪ್ರಯಾಣ ಮಾಡುವುದಕ್ಕೆ ದೇವರು ನನಗೆ ಸಹಾಯ ಮಾಡಿದನು. And this morning I want to share with you just something to encourage you as you begin your ministerial journey. ನೀವು ನಿಮ್ಮ ಸೇವೆಯ ಪ್ರಯಾಣವನ್ನು ಆರಂಭಿಸುವಾಗ ನಿಮ್ಮನ್ನು ನಾನು ಪ್ರೋತ್ಸಾಹಪಡಿಸುವುದಕ್ಕೆ ಬಯಸುತ್ತೇನೆ. You know, when I entered the ministry, my parents both had gone to be with the Lord. When I entered full-time ministry, ನಾನು ಪೂರ್ಣ ಸಮಯ ಸೇವೆಗೆ ನಾನು ಬಂದ ಸಮಯದಲ್ಲಿ ಅದಕ್ಕೆ ಮುಂಚಿತವಾಗಿಯೇ ನನ್ನ ತಂದೆ ತಾಯಿ ಇಬ್ಬರು ದೇವರ ರಾಜ್ಯದಲ್ಲಿ ಸೇರಿಬಿಟ್ಟರು. And there were times I felt I wish if one of them was there to pray with me, encourage me, stand with me. I used to wish in my heart. ನಾನು ಕೆಲವು ಸಮಯಗಳಲ್ಲಿ ನಾನು ಯೋಚನೆ ಮಾಡಿದ್ದು ಉಂಟು, ಅವರಲ್ಲಿ ಒಬ್ಬರಾದರೂ ನನ್ನ ಸೇವೆಯ ಆರಂಭದಲ್ಲಿ ನನ್ನ ಜೊತೆ ನಿಂತುಕೊಂಡು ನನಗೋಸ್ಕರ ಪ್ರಾರ್ಥನೆ ಮಾಡಿದರೆ ಚೆನ್ನಾಗಿದ್ದಿರ್ತದಲ್ಲ ಎಂದು ನಾನು ಯೋಚನೆ ಮಾಡಿದ ದಿನಗಳು ಉಂಟು. I was invited in the early part of my ministry to preach in Kerala. ನಾನು ನನ್ನ ಸೇವೆಯ ಆರಂಭ ದಿನಗಳಲ್ಲಿ ಕೇರಳದಲ್ಲಿ ಹೋಗಿ ಸೇವೆ ಮಾಡುವುದಕ್ಕೆ ಪ್ರಸಂಗ ಮಾಡುವುದಕ್ಕೆ ಕರೆಯಲ್ಪಟ್ಟೆ. And at that time I was passing through a place called Kottayam. ಆ ಸಮಯದಲ್ಲಿ ಕೋಟಯಂ ಎಂಬ ಒಂದು ಊರನ್ನು ದಾಟಿ ಹೋಗಬೇಕಾಗಿತ್ತು. Somebody told me that there was a man of God, Pastor P.M. Philip, who lives in this house. ಅಲ್ಲಿ ಒಂದು ವ್ಯಕ್ತಿ ನನ್ನನ್ನು ನೋಡಿ ಹೇಳಿದರು, ಪಾಸ್ಟರ್ P.M. ಫಿಲಿಪ್ ಎಂಬ ಒಂದು ದೇವರ ಸೇವಕರು ಈ ಮನೆಯಲ್ಲಿ ಇದ್ದಾರೆ ಎಂದು ಹೇಳಿದರು. I had heard so many stories about this man of God. ಈ ದೇವರ ಸೇವಕನ ಬಗ್ಗೆ, ದೇವರ ಮನುಷ್ಯನ ಬಗ್ಗೆ ಅನೇಕ ವಿಷಯಗಳು ಅದಕ್ಕೆ ಮುಂಚಿತವಾಗಿ ನಾನು ಕೇಳಿದ್ದೆ. In the early years of IPC, Indian Pentecostal Church, IPC ಇಂಡಿಯನ್ ಪೆಂಟಿಕಾಸ್ಟಲ್ ಸಭೆಯ ಆರಂಭ ದಿನಮಾನಗಳಲ್ಲಿ the founder, Pastor K. Abraham, would pick up this young boy and put him on a table and he would start preaching. He was gifted from a very early age to declare the word of God. ಈ ಒಂದು ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ, ಅವರು ಚಿಕ್ಕ ಹುಡುಗನಾಗಿದ್ದಾಗಲೇ ಅವರನ್ನು ಒಂದು ಟೇಬಲ್ ಮೇಲೆ ಹಾಕಿ ಅವರನ್ನು ಪ್ರಸಂಗ ಮಾಡುವುದಕ್ಕೆ ಮಾಡಿದರು. ಚಿಕ್ಕ ವಯಸ್ಸಿನಿಂದಲೇ ಅವರು ದೇವರ ಸೇವೆಯನ್ನು ಮಾಡುತ್ತಾ ಇದ್ದವರು. Pastor P.M. Philip was now in his early 90s when I was passing through Kottayam. ನಾನು ಕೋಟಯಂ
ಊರನ್ನು ದಾಟಿ ಹೋಗಿದ್ದ ಆ ಸಮಯದಲ್ಲಿ ಪಾಸ್ಟರ್ PM ಫಿಲಿಪ್ ಅವರಿಗೆ 90 ವಯಸ್ಸಾಗಿತ್ತು. And he also happens to be one of my father's uncles, relative. He's a relative. ಅವರು ನನ್ನ ತಂದೆಯ ಮಾವವಾಗಿದ್ದರು, ನಮಗೆ ಸಂಬಂಧಕಾರರು. As I was passing, I told the person driving me, I said, please stop. I want to go and ask this Apachan, this elderly grandfather, to pray for me. ನಾನು ಆ ಮನೆಯನ್ನು ದಾಟಿ ಹೋಗುತ್ತಿರುವಾಗ, ಆ ಊರನ್ನು ದಾಟಿ ಹೋಗುತ್ತಿರುವಾಗ ಆ ಡ್ರೈವರನ್ನು ನೋಡಿ ಕೇಳಿದ್ದೆ, ದಯವಿಟ್ಟು ಪಾಸ್ಟರ್ PM ಫಿಲಿಪ್ ಅವರು, ಆ ವಯಸ್ಸಾಗಿರುವ ಆ ಪಾಸ್ಟರ್ ನನಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ನಾನು ಅವರನ್ನು ನೋಡಿ ಕೇಳಲಿಕ್ಕೆ ಬಯಸುತ್ತೇನೆ ಎಂದು ನಾನು ಕೇಳಿದ್ದೆ. So when we stopped there, the people came to the door and said, pastor is unwell, he does not, right now he doesn't meet anybody. ನಾನು ಅವರ ಬಾಗಿಲ ಹತ್ರ ಬಂದು ನಾನು ನಿಂತುಕೊಂಡಿದ್ದಾಗ ಅಲ್ಲಿ ಇದ್ದವರು ಹೇಳಿದರು, ಪಾಸ್ಟರ್ಗೆ ಈಗ ಆರೋಗ್ಯ ಸರಿ ಇಲ್ಲ, ಅದರಿಂದ ಅವರು ತುಂಬಾ ಬಲಹೀನವಾಗಿದ್ದಾರೆ, ಅವ್ರು ಯಾರನ್ನು ಭೇಟಿ ಮಾಡಲಿಕ್ಕೆ ಇಷ್ಟಪಟ್ಟಿಲ್ಲ ಎಂದು ಹೇಳಿದರು. I requested, I said, I have come all the way from Calcutta, I have heard so much about this man of God. I said, please, I want nothing, I only want him to pray for me, that's all. ನಾನು ಆವಾಗ ಅಲ್ಲಿ ಬಾಗಿಲ ಹತ್ರ ಇದ್ದವರನ್ನು ನಾನು ಬೇಡಿಕೊಂಡೆ, ದಯವಿಟ್ಟು ನಾನು ಕೋಲ್ಕತ್ತಾವಿಂದ ನಾನು ಬಂದಿದ್ದೀನಿ, ಅವ್ರ ಹತ್ರ ನಾನು ಬೇರೆ ಏನು ನಾನು ಎದುರು ನೋಡುತ್ತಿಲ್ಲ, ಅವರು ನನಗೋಸ್ಕರ ಒಂದು ಚಿಕ್ಕ ಪ್ರಾರ್ಥನೆ ಮಾಡಬೇಕಷ್ಟೇ ನಾನು ಕೇಳುವುದು ಎಂದು ಅವರನ್ನು ನಾನು ಕೂಗಿ ಕೇಳಿಕೊಂಡೆ. When nothing else worked, then I finally said, I am Pastor TK Rajan's son. My father is Apachan's nephew. Please tell him Pastor Rajan's son is here. ಪಾಸ್ಟರ್ ರಾಜನ್ ಅವರ ಮಗನು ನಾನು, ಅವ್ರ ಹತ್ರ ಪಾಸ್ಟರ್ ಫಿಲಿಪ್ ಹತ್ರ ಹೇಳಿ ರಾಜನ್ ಅವರ ಮಗನು ಬಂದಿದ್ದಾನೆ ಅಂತ ಹೇಳಿ ಅವರು ನನಗೆ ನನ್ನ ತಂದೆಯ ಮಾವ ಅವರು ಎಂದು ಹೇಳಿದೆ. So he called me, finally that Apachan called me, and he was very frail, very sick. Few months later he went to be with the Lord. ಅವರು ತುಂಬಾ ಅನಾರೋಗ್ಯದಿಂದ ಇದ್ದರು, ಬಲಹೀನವಾಗಿದ್ದರು. ಅವರು ಅವಾಗ ನನ್ನನ್ನು ಕರೆದರು. ಅವರು ಕೆಲವು ತಿಂಗಳಾದ ಮೇಲೆ ದೇವರ ರಾಜ್ಯಕ್ಕೆ ಸೇರಿದರು. As I went and knelt beside his bed and I asked him to pray for me. ಆ ದಿನದಲ್ಲಿ ನನ್ನನ್ನು ಅವರು ಒಳಗೆ ಕರೆದರು, ನಾನು ಹೋಗಿದ್ದೆ. ಅವರ ಹಾಸಿಗೆ ಬಳಿಗೆ ನಾನು ಮೊಣಕಾಲು ಊರಿದಾಗ ಅವರು ನನಗೋಸ್ಕರ ಪ್ರಾರ್ಥನೆ ಮಾಡಿದರು. He asked about my mother. I said my mother has also gone to be with the Lord. He did not hear that news. ಅವರು ನನ್ನ ತಾಯಿ ಬಗ್ಗೆ ಕೇಳಿದರು. ನನ್ನ ತಾಯಿ ಕೂಡ ದೇವರ ರಾಜ್ಯದಲ್ಲಿ ಸೇರಿಬಿಟ್ರು ಎಂದು ಅವರಿಗೆ ಗೊತ್ತಿಲ್ಲದೆ ಇದ್ದರಿಂದ ನನ್ನನ್ನು ನೋಡಿ ಕೇಳಿದರು. ನಾನು ಹೇಳಿದೆ ಅವರು ಹೋಗಿದ್ದಾರೆ ಅಂತ. Then he laid hands on me and he said these words. ಆಮೇಲೆ ಅವರು ನನ್ನ ಮೇಲೆ ಕೈ ಇಟ್ಟು ಈ ವಾಕ್ಯಗಳನ್ನು ಹೇಳಿದರು. In Malayalam he used the expression Talamurad Devam, God of generations. ಅವರು ಮಲಯಾಳಂ ಭಾಷೆಯಲ್ಲಿ ಹೇಳಿದರು ತಲೆಮಾರುಗಳ ದೇವರು ಅಂತ ದೇವರನ್ನು ಆ ರೀತಿ ಅವರು ಹೇಳಿದರು. In Psalms 90, one of the oldest psalms, Moses says, Lord, you have been our dwelling place through generations. 90ನೇ ಕೀರ್ತನೆಯಲ್ಲಿ ಕೀರ್ತನೆಕಾರನಾದ ದಾವೀದನು ಹೇಳುತ್ತಾನೆ, ದೇವರೇ ನೀನು ನಮಗೆ ಆಶ್ರಯ ದುರ್ಗವಾಗಿದ್ದೀರಾ, ತಲೆಮಾರುಗಳಾಗಿ ನಮಗೆ ಆಶ್ರಯವಾಗಿದ್ದೀರಾ. That day when he prayed the words God of generations, ಆ ದಿನದಲ್ಲಿ ತಲೆಮಾರುಗಳ ದೇವರು ಎಂದು ಅವರು ಹೇಳಿ ಪ್ರಾರ್ಥಿಸಿದಾಗ suddenly I realized here is a grandfather's generation praying over a grandson. I broke down at that realization that this God who my grand uncle served, who my father served, that same God will be with me all the days of my life. ಆವಾಗ ನನ್ನ ನೆನಪಿಗೆ ಬಂದಿತ್ತು, ಅವರು ತಲೆಮಾರುಗಳ ದೇವರೇ ಎಂದು ಹೇಳಿದಾಗ ನನ್ನ ತಾತ ನನ್ನ ಅಪ್ಪಗೆ ಮಾವವಾಗಿದ್ದ ಅವರು ಆರಾಧನೆ ಮಾಡಿದವರು, ಅವರು ಸೇವಿಸಿದ ಅದೇ ದೇವರನ್ನು ನಾನು ಸೇವಿಸುವುದಕ್ಕಿದ್ದೀನಿ, ಅವರಿಗೆ ಸೇವೆ ಮಾಡೋದಕ್ಕಿದ್ದೀನಿ ಎಂದ ಒಂದು ಗ್ರಹಿಕೆ ನನಗೆ ಬಂದಿತ್ತು. Pastor Jeddy, I want to say to you, the God of generations, the God who your grandfather served, your parents are serving, that same God, let him go before you. ಜಡಿಯನ್ನು ನೋಡಿ ನಾನು ಹೇಳುತ್ತೀನಿ, ತಲೆಮಾರುಗಳ ದೇವರು, ನಿನ್ನ ತಾತ ಅವರು ಸೇವೆ ಮಾಡಿದ ಅದೇ ದೇವರು, ನಿನ್ನ ತಂದೆ ತಾಯಿ ಸೇವೆ ಮಾಡಿದ ಅದೇ ದೇವರು ನಿನ್ನ ಮುಂದೆ ಆತನು ಸಾಗುತ್ತಾನೆ. The Bible calls God as the God of Abraham, the God of Isaac, the God of Jacob. He never changed. Abraham died, Isaac died, but the same God continued with Jacob.
ದೇವರ ಬಗ್ಗೆ ಬೈಬಲಲ್ಲಿ ಹೇಳಲ್ಪಟ್ಟಿದೆ. ನಮ್ಮ ದೇವರು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಅದೇ ದೇವರು ನಮ್ಮನ್ನು ಮುಂದೆ ನಡೆಸುತ್ತಾನೆ. May the Lord go before you to Faridabad. ಫರೀದಾಬಾದ್ಗೆ ನೀನು ಹೋಗುವಾಗ ದೇವರು ನಿನ್ನ ಮುಂದೆ ಹೋಗಲಿ. May he make the crooked path straight for you. ಅಲ್ಲಿ ನಿಮಗಿರುವ ಎಲ್ಲ ಅಂಕು ಡೊಂಕಾಗಿರುವ ದಾರಿಗಳನ್ನು ದೇವರು ನೆಟ್ಟಿಗೆ ಮಾರಲಿ. May he open doors that you have never expected. ನೀನು ಎದುರು ನೋಡದ ರೀತಿಯಾಗಿ ನಿನಗೆ ದೇವರು ತೆರೆದಿರುವ ಬಾಗಿಲನ್ನು ನಿನ್ನ ಮುಂದೆ ಕೊಡಲಿ. Every place where the sole of your feet treads, may he give it to you as an inheritance. ನಿನ್ನ ಕಾಲಿಡುವ ಎಲ್ಲ ಸ್ಥಳಗಳನ್ನು ದೇವರು ನಿನಗೆ ಸ್ವಾಸ್ಥ್ಯವಾಗಿ ಕೊಡಲಿ. May you taste the goodness and favor of God all the days of your ministerial life. ನಿಮ್ಮ ಸೇವೆ ಎಲ್ಲ ಸಮಯಗಳಲ್ಲಿಯೂ ದೇವರ ಶುಭಗಳನ್ನು, ದೇವರ ಆಶೀರ್ವಾದಗಳನ್ನು ನೀನು ಅನುಭವಿಸು. Not a man will stand before you all the days of your life. ದೇವರು ಯಾವಾಗಲೂ ಯಾವ ದುಷ್ಟ ಮನುಷ್ಯರು ನಿನ್ನ ಮುಂದೆ ನಿಂತುಕೊಳ್ಳಕ್ಕಾಗಲ್ಲ ನಿನ್ನ ಜೀವಮಾನವಲ್ಲ. As God was with Moses, he became with Joshua. Similarly, may God be with you. ಮೋಸೆ ಸಂಗಡ ಇದ್ದ ಹಾಗೆ ದೇವರು ಯೆಹೋಶುವನ ಸಂಗಡ ಇದ್ದನು, ಅದೇ ರೀತಿ ದೇವರು ನಿನ್ನ ಸಂಗಡ ಇರಲಿ. Amen. Hallelujah. ಆಮೆನ್. ಹಲ್ಲೆಲೂಯಾ. It's a joy for me to be with you on this Sunday. ಈ ಒಂದು ಭಾನುವಾರ ನಿಮ್ಮ ಜೊತೆ ಇರುವುದು ನನಗೆ ಬಹಳ ಸಂತೋಷವಾಗಿದೆ. This morning I want to talk to us on the theme standing firm in Christ. ಕ್ರಿಸ್ತನಲ್ಲಿ ದೃಢವಾಗಿ ನಿಂತುಕೊಳ್ಳುವುದರ ಬಗ್ಗೆ ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಬಳಿಗೆ ನಾನು ಮಾತನಾಡಲಿಕ್ಕಿದ್ದೀನಿ. Many people start their Christian journey. ಅನೇಕ ವ್ಯಕ್ತಿಗಳು ಕ್ರೈಸ್ತ ಪ್ರಯಾಣವನ್ನು ಆರಂಭ ಮಾಡುತ್ತಾರೆ. They are happy, joyful when they begin their journey. ಅವರು ತಮ್ಮ ಪ್ರಯಾಣವನ್ನು, ಆತ್ಮೀಯ ಪ್ರಯಾಣವನ್ನು ಆರಂಭಿಸುವಾಗ ಅವರು ಸಂತೋಷವಾಗಿ ಹರ್ಷದಿಂದ ಆರಂಭ ಮಾಡುತ್ತಾರೆ. But when difficulties and challenges come, ಆದರೆ ಕಷ್ಟಗಳು, ಇಕ್ಕಟ್ಟುಗಳು ಬರುವಾಗ, sometimes because their roots are not strong, ಅವರ ಬೇರು ದೃಢವಾಗಿ ಇಲ್ಲದ ಕಾರಣದಿಂದ ಕೆಲವು ಸಮಯಗಳಲ್ಲಿ they begin to doubt. ಅವರು ಸಂದೇಹದ ಒಳಗೆ ಹೋಗುತ್ತಾರೆ. They begin to despair. ಅವರು ನಿರಾಸೆ ಒಳಗೆ ಹೋಗುತ್ತಾರೆ. They get distracted and leave the path on which God has called them to walk. ದೇವರು ನೇಮಿಸಿದ ಮಾರ್ಗವನ್ನು ಬಿಟ್ಟು ದಾರಿ ತಪ್ಪಿ ಹೋಗಲಿಕ್ಕೆ ಹೋಗುತ್ತಾರೆ. This morning I want to talk to us on how we can stand firm in Christ. ಈ ಮುಂಜಾನೆ ಸಮಯದಲ್ಲಿ ನಾವು ಹೇಗೆ ದೇವರಲ್ಲಿ ದೃಢವಾಗಿ ನಿಂತುಕೊಳ್ಳಬಹುದು ಎಂಬುದರ ಬಗ್ಗೆ ನಾನು ನಿಮ್ಮ ಬಳಿಗೆ ಮಾತನಾಡುತ್ತೇನೆ. So that we will not deviate to the right or to the left. ನಾವು ಬಲ ಕಡೆ ಎಡ ಕಡೆ ದಾರಿ ತಪ್ಪಿ ಹೋಗದೆ ಇರುವುದಕ್ಕೋಸ್ಕರ. That we will stand faithful all the days of our life. ನಮ್ಮ ಜೀವಮಾನವೆಲ್ಲ ನಾವು ನಂಬಿಗಸ್ತರಾಗಿ ದೇವರಿಗೋಸ್ಕರ ಇರುವುದಕ್ಕೆ. So I want to talk to you from the book of Philippians. ನಾನು ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆಯಿಂದ ನಿಮ್ಮ ಬಳಿಗೆ ಮಾತನಾಡುತ್ತೇನೆ. Chapter 4 verse 1 to 9. ಫಿಲಿಪ್ಪಿಯದವರಿಗೆ 4ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೂ. Somebody can read. Yes. ಹೀಗಿರಲಾಗಿ, ಎಲ್ಲರೂ நீங்க தமிழ வாசிக்கிறவங்க தமிழ் பைபிளை நீங்க கவனிங்க. If you have English Bible or whatever language you have, you read your Bible. நீங்க உங்க கையில இருக்கிற பைபிளை வாசிங்க. ಫಿಲಿಪ್ಪಿಯದವರಿಗೆ 4ನೇ ಅಧ್ಯಾಯ 1ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೂ. ಹೀಗಿರಲಾಗಿ ಪ್ರಿಯರೂ ಇಷ್ಟರೂ ಆದ ನನ್ನ ಸಹೋದರರೇ, ನನಗೆ ಸಂತೋಷವು ಜಯಮಾಲೆಯೂ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ. ಪ್ರಿಯರೇ, ಇಬ್ಬರು ಕ್ರೈಸ್ತ ಸಹೋದರಿಗಳಲ್ಲಿ ಇದ್ದ ಮನಸ್ತಾಪವನ್ನು ಕುರಿತದ್ದು, ಕರ್ತನಲ್ಲಿ ಒಂದೇ ಮನಸ್ಸು ಉಳ್ಳವರಾಗಿರಿ ಎಂದು ಯುವತಿಯಳನ್ನು ಸಂಧಿಕೆಗಳನ್ನು ಪ್ರಬೋಧಿಸುತ್ತೇನೆ. ಸತ್ಯ ಸಹಜನೇ ಅವರಿಗೆ ಸಹಾಯಕನಾಗಿ ಇರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ಸ್ ಮುಂದಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸ್ವಾರ್ಥಕ್ಕೋಸ್ಕರ ಪ್ರಯಾಸಪಟ್ಟವರು. ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದವೆ. ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೇರನೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ.
ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಕಡೆಯ ಮಾತು ಏನೆಂದರೆ, ಸಹೋದರರೇ, ಯಾವುದು ಸತ್ಯವೋ, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿಕೊಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರುವನು. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Lord, this morning we have gathered in your presence. ಅಪ್ಪ, ಈ ಮುಂಜಾನೆಯಲ್ಲಿ ನಾವು ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಬಂದಿದ್ದೇವೆ. You know exactly what we, your people, need. ನಿಮ್ಮ ಮಕ್ಕಳಾಗಿರುವ ನಮಗೆ ಏನು ಬೇಕೆಂದು ನಿಮಗೆ ಗೊತ್ತಿದೆ ದೇವರೇ. Holy Spirit, ಪರಿಶುದ್ಧಾತ್ಮನೇ, anoint your servants. ನಿಮ್ಮ ಸೇವಕರನ್ನು ಅಭಿಷೇಕಿಸು. Let your word accomplish the purpose for which it is being sent. ನಿಮ್ಮ ವಾಕ್ಯಗಳು ಯಾವ ಉದ್ದೇಶದಿಂದ ಕಲಿಸಲ್ಪಟ್ಟಿತ್ತೋ ಅದು ನೆರವೇರಲಿ. Glorify your name. ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೋ. Build your church. ದೇವರೇ, ನಿನ್ನ ಸಭೆಯನ್ನು ನೀನು ಕಟ್ಟು. In the name of Jesus. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. Amen. ಆಮೆನ್. This morning I want to focus on 4 truths about how we can stand firm in Christ. ಕ್ರಿಸ್ತನಲ್ಲಿ ನಾವು ಹೇಗೆ ದೃಢವಾಗಿ ನಿಂತುಕೊಳ್ಳಬಹುದು ಎಂಬುದಕ್ಕೆ 4 ಸತ್ಯವನ್ನು ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲಿಕ್ಕೆ ಬಯಸುತ್ತೇನೆ. Paul is writing to one of his favorite churches, the church at Philippi. ಪೌಲನಿಗೆ ಬಹಳ ಇಷ್ಟವಾಗಿದ್ದ ಸಭೆಗಳಲ್ಲಿ ಒಂದಾಗಿದ್ದ ಈ ಒಂದು ಫಿಲಿಪ್ಪಿಯ ಸಭೆಗೆ ಪೌಲನು ಈ ವಾಕ್ಯಗಳನ್ನು ಬರೆದಿಟ್ಟಿದ್ದನು. There were some churches that caused him much grief. ಕೆಲವು ಸಭೆಗಳು ಪೌಲನಿಗೆ ಬಹಳ ದುಃಖವನ್ನು ಉಂಟು ಮಾಡಿತ್ತು. But this church brought him great joy. ಆದರೆ ಈ ಸಭೆ ಪೌಲನಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿದ ಸಭೆ. Some children, they live such a way that their parents are very sad about the way they live. ಕೆಲವು ಮಕ್ಕಳು ಜೀವನ ಮಾಡುವುದನ್ನು ನಾವು ನೋಡುವಾಗ ಅವರ ಜೀವಿತವನ್ನು ನೋಡಿ ತಂದೆ ತಾಯಿಗೆ ಬಹಳ ದುಃಖವಾಗಿರುತ್ತದೆ. On the other hand, some children, when they do well, parents, their heart is filled with great joy. ಆದರೆ ಇನ್ನು ಕೆಲವು ಮಕ್ಕಳು ಚೆನ್ನಾಗಿ ಜೀವನ ಮಾಡುವಾಗ ಅದನ್ನು ನೋಡಿ ತಂದೆ ತಾಯಿಗೆ ಬಹಳ ಸಂತೋಷದಿಂದ ಅವರು ಕಾಣಲ್ಪಡುತ್ತಾರೆ. The Philippian church brought great joy to the apostle Paul. ಫಿಲಿಪ್ಪಿಯ ಸಭೆ ಅಪೊಸ್ತಲನಾದ ಪೌಲನಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿದ ಸಭೆ. He was extremely close to this church. ಅವರು ಈ ಸಭೆಗೆ ಬಹಳ ನಿಕಟವಾಗಿ ಅವರು ಹತ್ತಿರ ಇದ್ದವರು. So he writes a letter to them from a prison. ಅವರಿಗೋಸ್ಕರ ಒಂದು ಪತ್ರಿಕೆಯನ್ನು ಪೌಲನು ಸೆರೆಮನೆಯಿಂದ ಬರೆದನು. And as he writes to them, in verse 1 it says, stand firm in Christ. ಮೊದಲನೇ ವಾಕ್ಯದಲ್ಲಿ ಪೌಲನು ಈ ರೀತಿ ಹೇಳುತ್ತಾನೆ, ನೀವು ಕ್ರಿಸ್ತನಲ್ಲಿ ದೃಢವಾಗಿ ನಿಂತುಕೊಳ್ಳಿರಿ. Standing firm is being prepared to face anything. ದೃಢವಾಗಿ ನಿಲ್ಲುವುದೆಂದರೆ ಏನೇ ಬಂದರೂ ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳುವುದು. If any force comes against you, ಎದುರಾಗಿ ಎಂತ ಶಕ್ತಿಗಳು ಎದ್ದು ಬಂದರು, stand firm means take the posture of combat. ನೀನು ದೃಢವಾಗಿ ಧೈರ್ಯವಾಗಿ ನಿಂತುಕೋ. That's what Paul is writing to the church. ಇದನ್ನೇ ಪೌಲನು ಈ ಸಭೆಗೆ ಬರೆಯುತ್ತಾನೆ. And then he gives 4 separate exhortations to this church. ಆಮೇಲೆ 4 ಮುಖ್ಯವಾದ ವಿಷಯಗಳನ್ನು ಈ ಸಭೆಗೆ ಮುಖ್ಯವಾಗಿ ಹೇಳುತ್ತಾನೆ. I want to give those 4 exhortations to us this morning. ಈ 4 ಕಾರ್ಯಗಳ ಬಗ್ಗೆ ನಾನು ನಿಮ್ಮ ಬಳಿಗೆ ಹಂಚಿಕೊಳ್ಳುತ್ತೇನೆ. Number 1, ಮೊದಲನೆಯದಾಗಿ, guard your relationship
with other believers. ಇತರ ವಿಶ್ವಾಸಿಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಕಾಪಾಡಿಕೋ. You know, the Christian life is never meant to be lived alone. ಕ್ರೈಸ್ತ ಜೀವಿತವು ಎಂದಿಗೂ ಏಕಾಂತವಾಗಿ ಜೀವಿಸುವುದು ಅಲ್ಲ. The Christian life is a journey of being connected to God and being connected to God's people. ಕ್ರೈಸ್ತ ಜೀವಿತದಲ್ಲಿ ನಮ್ಮ ಕ್ರೈಸ್ತ ಪ್ರಯಾಣ ದೇವರೊಂದಿಗೆಯೂ ದೇವರ ಜನರೊಂದಿಗೆಯೂ ಸೇರಿಸಲ್ಪಟ್ಟಿದ್ದ ಸಂಬಂಧದಲ್ಲಿ ಇರುವ ಒಂದು ಜೀವನ. Once Peter came to Jesus and said, ಒಂದು ದಿನ ಪೇತ್ರನು ಯೇಸುವಿನ ಬಳಿಗೆ ಬಂದು ಹೇಳಿದನು, "We have left everything to follow you. ಎಲ್ಲದನ್ನು ಬಿಟ್ಟು ನಾವು ನಿಮ್ಮನ್ನು ಹಿಂಬಾಲಿಸುವುದಕ್ಕೆ ಬಂದಿದ್ದೇವೆ. What will we get?" ನಮಗೇನು ಸಿಕ್ಕುತ್ತದೆ? Valid question. ಅದು ಒಂದು ಸರಿಯಾದ ಒಂದು ಪ್ರಶ್ನೆಯೇ. We have left our profession. ನಾವು ನಮ್ಮ ಕೆಲಸವನ್ನು ಬಿಟ್ಟು ಬಂದಿದ್ದೇವೆ. We have left our dreams. ನಮ್ಮ ಕನಸುಗಳನ್ನು ಬಿಟ್ಟು ಬಂದಿದ್ದೇವೆ. We have left our desires, our ambitions, our aspirations. We have left everything. ನಮ್ಮ ಆಸೆಗಳನ್ನು, ನಮಗಿರುವ ಗುರಿ ಎಲ್ಲದನ್ನು ಬಿಟ್ಟು ನಾವು ಬಂದಿದ್ದೇವೆ. Jesus looked at him and said, ಆದರೆ ಯೇಸು ಅವನನ್ನು ನೋಡಿ ಹೇಳಿದನು, "There is no one who has left father, mother, brother, sister, land, property, anything for my name's sake, who will not be given all of this plus 100-fold in this lifetime with tribulation." ಆವಾಗ ಯೇಸು ಅವನನ್ನು ನೋಡಿ ಹೇಳಿದರು, ತಂದೆಯೇ ತಾಯಿ ಮಕ್ಕಳು ಯಾರಾಗಿದ್ರು ನನಗೋಸ್ಕರ ತಂದೆಯನ್ನು ತಾಯಿಯನ್ನು ಮಕ್ಕಳನ್ನು ಬಿಟ್ಟವರು ಅವರು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಈ ಲೋಕದಲ್ಲಿ ಕಷ್ಟದೊಂದಿಗೆ ಅದನ್ನು 100 ಪಟ್ಟು ಪಡೆದುಕೊಳ್ಳುತ್ತಾರೆ ಎಂದು ಯೇಸು ಹೇಳಿದನು. One of the things that happens when you come into the body of Christ is you get a family. ನೀವು ಕ್ರಿಸ್ತನ ಸಭೆಯೊಂದಿಗೆ ಸಭೆ ಒಳಗೆ ನೀವು ಬರುವಾಗ ನಿಮಗೆ ಸಿಗುವ ಬಹಳ ಮುಖ್ಯವಾದ ಒಂದು ಆಶೀರ್ವಾದ ದೇವರ ಕುಟುಂಬ ನಿಮಗೆ ಸಿಗುತ್ತದೆ. Amen. Hallelujah. Hallelujah. Are you happy that you have a family? ಎಷ್ಟು ಜನರು ಇಲ್ಲಿ ದೇವರು ನಮಗೆ ಒಂದು ಕುಟುಂಬವನ್ನು ಸಭೆಯಲ್ಲಿ ಕೊಟ್ಟಿದ್ದಾನೆ ಅದರ ಬಗ್ಗೆ ಸಂತೋಷ ಪಡುವವರು ಸಂತೋಷದಿಂದ ನಗುಮುಗದಿಂದ ಒಂದು ಆಮೇನ್ ಎಂದು ಹೇಳಿರಿ. Amen. Hallelujah. Now I want to say something. ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು. In families, ಕುಟುಂಬಗಳಲ್ಲಿ sometimes ಕೆಲವು ಸಮಯದಲ್ಲಿ some misunderstandings happen. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಕೆಲವು ಸಮಸ್ಯೆಗಳು ಬರುತ್ತದೆ. True or false? ಹೌದಾ ಇಲ್ವಾ? How many parents here have 2 children? Those who have 2 children, please show your hands. ಇಲ್ಲಿರುವ ತಂದೆ ತಾಯಿಗಳು ಪೋಷಕರು ನಿಮಗೆ 2 ಮಕ್ಕಳು ಇರುವುದಾದ್ರೆ ಕೈ ಎತ್ತಿರಿ. 2 or more, either 2 or more. ಇಲ್ಲ 2 ಇಲ್ಲ 2ಕ್ಕೂ ಹೆಚ್ಚು ಮಕ್ಕಳು, 2 3 4 5, ಓಕೆ, ಇಬ್ಬರಿಗೂ ಹೆಚ್ಚು ಮಕ್ಕಳು ಇರುವವರು ಕೈ ಎತ್ತಿರಿ. Yes, okay. Now I want you to think about this. ಇದರ ಬಗ್ಗೆ ಯೋಚನೆ ಮಾಡಿ. Have there been times when the 2 children did not agree with one another and they came to you and you had to be the referee? Has that happened to you? ನಿಮಗೆ ನಿಮ್ಮ ಜೀವಿತದಲ್ಲಿ ಯಾವುದಾಗಲೂ ಒಂದು ಸಮಯದಲ್ಲಿ ಇಬ್ಬರಿಗೂ ಮಧ್ಯದಲ್ಲಿ ಒಂದು ಕರುತ್ತು ವೇರುಪಾಡು ಏನು சொல்லுவாங்க ಕನ್ನಡಾಲೆ ಭೇದ ಭಾವ ಕಾಣಲ್ಪಟ್ಟು ಆ ಭೇದ ಭಾವವನ್ನು ಸರಿ ಮಾಡುವುದಕ್ಕೋಸ್ಕರ ಅವರು ಇಬ್ಬರು ನಿಮ್ಮ ಬಳಿಗೆ ಬಂದು ಅದು ಒಂದು ಸಮಸ್ಯೆಯ ಹಾಗೆ ಇದ್ದದನ್ನು ನಿಮಗೆ ನಡೆದಿದೆಯಾ? We have 2 daughters. ಹೌದಾ ಇಲ್ವಾ? ನಮಗೆ ಇಬ್ಬರು ಮಕ್ಕಳಿದ್ದಾರೆ. They are exact opposites. ಅವರ ಇಬ್ಬರು ಒಬ್ಬರಿಗೊಬ್ಬರು ಎದುರು ಬುದುರಾದವರು. One is quiet, ಒಬ್ಬಳು ನಿಶಬ್ದವಾದವಳು, very sharp, ಅವಳು ತುಂಬಾ ಜಾಣಳು, loves analytical stuff, mathematics and science and things like that. ಅವಳು ಮ್ಯಾಥ್ಸ್ ಸೈನ್ಸ್ ಇದರಲ್ಲಿ ತುಂಬಾ ಆಲೋಚನೆ ಸಂಪೂರ್ವಕವಾಗಿ ಯೋಚನೆ ಮಾಡುವವಳು. Kind and sensitive. ಅವಳು ತುಂಬಾ ಶಾಂತವಾಗಿಯೂ ಅದೇ ಸಮಯದಲ್ಲಿ ಅವಳು ತುಂಬಾ ಸೆನ್ಸಿಟಿವ್ ಆಗಿಯೂ ಕಾಣಲ್ಪಡುವವಳು. Other daughter of ours ಇನ್ನೊಬ್ಬಳು is exact opposite. ಅದಕ್ಕೆ ನೇರು ಎದುರಾಗದವಳು. Very bold, ಅವಳು ತುಂಬಾ ಧೈರ್ಯವಾದವಳು, outspoken. ಅವಳು ಹೆಚ್ಚು ಮಾತಾಡುವವಳು. Whatever is in her mind, she will tell directly on your face. She doesn't care about who you are or where you're coming from. ಅವಳು ಮನಸ್ಸಿನಲ್ಲಿ ಏನೇನು ಬರ್ತದೋ ಅದೆಲ್ಲ ಸ್ವಲ್ಪನೂ ಯೋಚನೆ ಮಾಡದೆ ಹಂಗೆ ಮಾತಾಡಿ ಬಿಡ್ತಾಳೆ. ನೀವು ಯಾರೋ ಎಲ್ಲಿಂದ ಬರ್ತೀಯಾ ಯಾವ್ದು ಬಗ್ಗೆ ಅವಳು ಯೋಚನೆ ಮಾಡುವುದಿಲ್ಲ, ಹಂಗೆ ಮಾತಾಡಿ ಬಿಡ್ತಾಳೆ. Talkative, very talkative. ಹೆಚ್ಚು ಮಾತಾಡುವಳು.
hates mathematics, ಅವಳಿಗೆ ಮ್ಯಾಥ್ಸ್ ಅಂದ್ರೆ ಇಷ್ಟ ಆಗಲ್ಲ, loves languages, ಆದರೆ ಭಾಷೆಗಳು ತುಂಬಾ ಇಷ್ಟ. very strong vocabulary. ಅವಳಿಗೆ ದೊಡ್ಡ ದೊಡ್ಡ ಮಾತುಗಳು ಬಾಯಲ್ಲಿ ಇರ್ತದೆ. If you have two children who are opposite, ಎರಡು ಮಕ್ಕಳು ಒಬ್ಬರಿಗೆ ಒಬ್ಬರು ಎದುರಾಗಿದ್ದವಳು opposite in ಇರುವುದಾದ್ರೆ, nature, opposite in nature, ಸ್ವಭಾವಗಳಲ್ಲಿ ಎದುರಾಗಿದ್ದರೆ, do you think there will be some arguments between them? ಅವರ ಇಬ್ಬರ ಮಧ್ಯದಲ್ಲಿ ವಾಗ್ವಾದಗಳು ಬರುತ್ತದಾ ಇಲ್ವಾ? Yes. ಏನ್ರಿ ಹೇಳ್ರಿ? Yes. ಹೌದಾ ಇಲ್ವಾ? So sometimes my wife and I, we have to be the referee. ಕೆಲವು ಸಮಯದಲ್ಲಿ ನಾನು ನನ್ನ ಪತ್ನಿಯು ಇವರ ಇಬ್ಬರಿಗೂ ಮಧ್ಯದಲ್ಲಿ ಒಂದು ರೆಫ್ರಿ ತರ ನಾವು ನಿಂತುಕೊಳ್ಳಬೇಕಾಗ್ತದೆ. One child will come and say, my sister did this. ಒಬ್ಬಳು ಬಂದು ಹೇಳ್ತಾಳೆ, ಅವಳು ಹಿಂಗೆ ಮಾಡಿಬಿಟ್ಟಳು ಅಂತ. She said that. ಅವಳು ಹಿಂಗೆ ಹೇಳಿಬಿಟ್ಟಳು ಅಂತ. My other child will say, no, it's not like this, it is like this. ಇನ್ನೊಬ್ಬಳು ಹೇಳ್ತಾಳೆ, ಅವಳು ಹೇಳುವ ಹಾಗೆ ಅಲ್ಲ, ಈ ರೀತಿನೇ ಆಯಿತು ಅಂತ. Both are very important to us. ಇಬ್ಬರು ನಮಗೆ ಮುಖ್ಯವಾದವರು. We love both of them equally. ನಾವು ಇಬ್ಬರನ್ನು ಒಂದೇ ರೀತಿ ಪ್ರೀತಿ ಮಾಡುತ್ತೇವೆ. But they have some difference between them. ಆದರೆ ಇವರ ಇಬ್ಬರು ಮಧ್ಯದಲ್ಲಿ ಬೇರ್ಪಾಟಗಳು ಇರುತ್ತದೆ. In the Philippian church, ಫಿಲಿಪಿಯ ಸಭೆಯಲ್ಲಿ two sisters, ಎರಡು ಸಹೋದರಿಗಳು, Euodias and Syntyche, they were in disagreement. ಯುವೋದ್ಯಳು ಸಂಧಿಕ್ಯಳು ಇವರ ಇಬ್ಬರಿಗೂ ಒಂದು ಬೇರ್ಪಾಟ, ಇವರ ಇಬ್ಬರಿಗೂ ಸ್ವಲ್ಪ ಭೇದ ಭಾವ ಕಾಣಲ್ಪಟ್ಟಿತ್ತು. It was not some doctrinal issue. ಅದು ಏನೋ ಉಪದೇಶ ಸಂಬಂಧಪಟ್ಟ ಸಮಸ್ಯೆ ಅಲ್ಲ. If it was a doctrinal issue, ಅದು ಒಂದು ಉಪದೇಶದ ಸಮಸ್ಯೆ ಆಗಿದ್ರೆ, then Apostle Paul would have written and said Euodias is right, Syntyche is wrong, or would have said Syntyche is right, Euodias is wrong. ಅಪೊಸ್ತಲನಾದ ಪೌಲನು ಬರೆದು ಇಟ್ಟಿರ್ತಾನೆ, ಯುವೋದ್ಯಳು ಅವಳು ಹೇಳಿದ್ದು ಅವಳ ಉಪದೇಶ ಸರಿ, ಸಂಧಿಕ್ಯಳು ಉಪದೇಶ ತಪ್ಪು, ಇಲ್ಲಾಂದ್ರೆ ಸಂಧಿಕ್ಯಳು ಉಪದೇಶ ಸರಿ, ಯುವೋದ್ಯಳ ಉಪದೇಶ ತಪ್ಪು ಎಂದು ಒಂದು ವೇಳೆ ಅವರು ಬರೆದಿಟ್ಟಿರಬಹುದು. The problem was not a doctrinal issue. ಆದರೆ ಅವರಿಗಿದ್ದ ಸಮಸ್ಯೆ ಅದು ಉಪದೇಶ ಸಂಬಂಧಪಟ್ಟ ಸಮಸ್ಯೆ ಅಲ್ಲ, but most likely it was a personality issue. ಆದರೆ ಅದು ಅವರ ವೈಯಕ್ತಿಕತ್ವದಲ್ಲಿ ಇದ್ದ ಒಂದು ಸಮಸ್ಯೆ. Paul is writing to the church. ಪೌಲನು ಆ ಸಭೆಗೆ ಬರೆಯುತ್ತಾನೆ, I request you, Euodias and Syntyche, ಆ ಯೋಧಿಗಳನ್ನು ಸಂಧಿಕೆಗಳನ್ನು ನಾನು ಪ್ರಬೋಧಿಸುತ್ತೇನೆ, please join together, unite together. ನೀವು ಒಂದೇ ಮನಸ್ಸುಳ್ಳವರಾಗಿ ಅನ್ಯೋನ್ಯತೆಯಲ್ಲಿ ನೀವು ಕಾಣಲ್ಪಡಬೇಕು. You see, if the church is united, no force on earth can penetrate the church. ಸಭೆ ಒಂದಾಗಿ ಅನ್ಯೋನ್ಯತೆಯಲ್ಲಿ ಇರುವುದಾದ್ರೆ ಯಾವ ಶಕ್ತಿಯು ಸಭೆಯನ್ನು ಕೆಡಿಸುವುದಕ್ಕೆ ಆಗಲ್ಲ. ಆಮೆನ್. Amen. No force on earth. ಈ ಲೋಕದಲ್ಲಿ ಯಾವುದೇ ಶಕ್ತಿಯು, no demonic force, ಯಾವ ದುರಾತ್ಮ ಶಕ್ತಿಯು, no human force, ಯಾವ ಮನುಷ್ಯರ ಶಕ್ತಿಯು can stand against the church of God. ಸಭೆಗೆ ಎದುರಾಗಿ ನಿಂತುಕೊಳ್ಳುವುದಕ್ಕಾಗಲ್ಲ. Because the head of the church said, I will build my church. ಯಾಕಂದ್ರೆ ಸಭೆಯ ನಾಯಕರು, ಸಭೆಗೆ ತಲೆಯಾಗಿರುವವರು ಹೇಳುತ್ತಾರೆ, ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ ಅಂತ. But sometimes, ಆದರೆ ಕೆಲವು ಸಮಯದಲ್ಲಿ some small misunderstanding in the church, ಸಭೆಯಲ್ಲಿ ಕೆಲವು ಸಮಸ್ಯೆಗಳು ಇರುತ್ತದೆ. it causes the church to become weak. ಈ ಭೇದ ಭಾವಗಳು ಸಭೆಯನ್ನು ಬಲಹೀನಪಡಿಸಿ ಬಿಡುತ್ತದೆ. I want to use an expression in the same book. Apostle Paul in chapter 2, he refers to the phalanx. I want to explain a little bit about the phalanx. Phalanx. ಫಲಾಂಕ್ಸ್ ಎಂಬ ಮಾತು, ಅದರ ಬಗ್ಗೆ ಇದೇ ಆ ಪುಸ್ತಕದಲ್ಲಿ ಅಪೊಸ್ತಲನಾದ ಪೌಲನು ಹೇಳುವುದರ ಬಗ್ಗೆ ನಾನು ಇನ್ನು ಸ್ವಲ್ಪ ಸಮಯದಲ್ಲಿ ನಿಮಗೆ ವಿವರವಾಗಿ ಹೇಳುತ್ತೇನೆ. You see, Alexander the Great was a great conqueror. ಮಹಾ ಅಲೆಕ್ಸಾಂಡರ್ ಎಂಬವನು ದೊಡ್ಡ ಒಂದು ಜಯಶಾಲಿಯಾಗಿದ್ದನು. He came all the way almost to the border of India. He conquered whatever he saw, he conquered. ಅವರು ಯಾವ ದೇಶಗಳಿಗೆ ಕಾಲಿಟ್ಟರೋ ಆ ದೇಶಗಳೆಲ್ಲದನ್ನು ಜಯಿಸಿದನು, ಅದೆಲ್ಲದನ್ನು ತನ್ನ ಕೈ ಕೆಳಗೆ, ತನ್ನ ಅಧಿಕಾರದ ಕೆಳಗೆ ತಗೊಂಡು ಬಂದನು. Alexander's father was a man called Philip of Macedonia. ಅಲೆಕ್ಸಾಂಡರ್ ಅವರ ತಂದೆ, ಅವರ ಹೆಸರು ಫಿಲಿಪ್ ಆಫ್ ಮ್ಯಾಸಿಡೋನಿಯಾ ಎಂದು. He was the one who was a great strategist. ಅವರು ಒಂದು ದೊಡ್ಡ ಯೋಜನೆಕಾರನು. So when he would send his troops out to fight, ಅವರು ತನ್ನ ಸೈನ್ಯವನ್ನು ಯುದ್ಧ ಮಾಡುವುದಕ್ಕೋಸ್ಕರ ಕಲಿಸಿದಾಗ they would stand shoulder to shoulder. ಅವರು
ತಮ್ಮ ಭುಜದ ಒಂದಿಗೆ ಭುಜ ನಿಂತುಕೊಳ್ಳುತ್ತಾರೆ. They would be fully kitted up with all the helmet and the armor and the weapons, but then they will stand shoulder to shoulder, no gap. ಅವರು between them. ಸರ್ವಾಯುಧಗಳನ್ನು ಧರಿಸಿಕೊಂಡು ಅವರು ಒಬ್ಬರು ಅವರ ಮಧ್ಯದಲ್ಲಿ ಯಾವುದೇ ಒಂದು ಗ್ಯಾಪ್ ಇಲ್ಲದೆ ಅವರು ನಿಂತುಕೊಳ್ಳುವರು ದೃಢವಾಗಿ. This was called the phalanx. ಇದಕ್ಕೆ ಹೆಸರೇ ಫಲಾನ್ಸ್ ಅಂತ. The phalanx was so tough to penetrate because if one layer you kill them, next layer is already standing behind it. ಈ ಫಲಾನ್ಸ್ ಬಹಳ ದೃಢವಾದದ್ದು. ಯಾಕಂದ್ರೆ ಅವರು ಒಂದು ಲೈನಲ್ಲಿ ನಿಂತುಕೊಂಡಿರುವವರನ್ನು ಅವರು ಸಾಯಿಸಿದ್ರು, ಅದರ ಹಿಂದೆ ಇನ್ನೊಂದು ಲೈನು ಅದೇ ರೀತಿ ನಿಂತುಕೊಳ್ಳುತ್ತಾರೆ. So there were many layers back to back standing shoulder to shoulder. ಇದೇ ರೀತಿ ಅವರ ಭುಜದೊಂದಿಗೆ ಭುಜವು ಅವರು ಅಂಟಿಕೊಂಡು ನಿಂತುಕೊಂಡಿರುವವರು ಒಂದಲ್ಲ ಎರಡಲ್ಲ, ಒಬ್ಬರ ಹಿಂದೆ ಒಬ್ಬರು ದೊಡ್ಡ ಒಂದು ಸೈನ್ಯವಾಗಿ ನಿಂತುಕೊಳ್ಳುತ್ತಾರೆ. So when the Greek phalanx would march and come, the timing, the drum beat, the speed at which they come, the way they walk together, they will march in such a way armies get scared by seeing the formation. ಈ ಗ್ರೇಕ್ ಫಲಾನ್ಸ್ ಅವರು ನಡೆದು ಬರುವಾಗ ಅವರಿಗೆ ಎದುರಾಗಿ ಬರುವವರು ಅದಕ್ಕೆ ನಿಂತುಕೊಳ್ಳಕ್ಕಾಗಲ್ಲ. ಯಾಕೆಂದ್ರೆ ಇವರ ಸೈನ್ಯವು ಅಷ್ಟು ದೃಢವಾಗಿಯೂ ಒಬ್ಬರೊಂದಿಗೆ ಒಬ್ಬರು ಅನ್ಯೋನ್ಯತೆ ಉಳ್ಳದಾಗಿರುತ್ತದೆ. They will never break the formation. ಅವರು ಈ ಒಂದು ಅನ್ಯೋನ್ಯತೆಯನ್ನು ಎಂದಿಗೂ ಕೆಡಿಸಿಕೊಳ್ಳುವುದಿಲ್ಲ. They will stand always tightly from both sides. They are supported by soldiers. ಅವರು ಯಾವಾಗಲೂ ಒಬ್ಬರೊಂದಿಗೆ ಒಬ್ಬರು ಅವರು ಅಂಟಿಕೊಂಡವರಾಗಿ ಅವರು ಎರಡು ಕಡೆಯೂ ಅವರು ಸೇರಿ ಅನ್ಯೋನ್ಯತೆಯಲ್ಲಿ ದೃಢವಾಗಿ ಇರುವರು. That is what God wants to see in the church. ಅದನ್ನೇ ದೇವರು ಈ ಸಭೆಯಲ್ಲಿ ನೋಡಲಿಕ್ಕೆ ಬಯಸುತ್ತಾನೆ. If you want to become an influential church, ನೀವು ಒಂದು ಉತ್ತಮವಾದ ಒಂದು ಸಭೆಯಾಗಬೇಕಂದ್ರೆ, if you want to be a fruitful church, ನೀವು ಒಂದು ಫಲಭರಿತವಾದ ಒಂದು ಸಭೆಯಾಗಿರಬೇಕಂದ್ರೆ, if you want to take territory for God, ದೇವರಿಗೋಸ್ಕರ ನೀವು ಅನೇಕ ಸಾಧನೆಗಳನ್ನು ಮಾಡಬೇಕಂದ್ರೆ, you want to see many other churches come out from this church, ಈ ಸಭೆಯ ಮೂಲಕವಾಗಿ ಇನ್ನು ನೂರಾರು ಸಭೆಗಳು ಎದ್ದಳಬೇಕಂದ್ರೆ, then you will have to stand shoulder to shoulder. ನೀವು ಈ ರೀತಿ ಒಬ್ಬರೊಂದಿಗೆ ಒಬ್ಬರು ಅನ್ಯೋನ್ಯತೆಯಲ್ಲಿ ದೃಢವಾಗಿ ನಿಂತುಕೊಳ್ಳಬೇಕು. Unity does not come automatically. ಈ ಅನ್ಯೋನ್ಯತೆ ಸರಳವಾಗಿ ಈಸಿಯಾಗಿ ಸಾಮಾನ್ಯವಾಗಿ ಬಂದು ಬಿಡುವುದಲ್ಲ. You have to pay a price for unity. ಅದಕ್ಕೆ ಈ ಒಂದು ಅನ್ಯೋನ್ಯತೆಗೆ ನೀವು ಕ್ರಯ ಕೊಡಬೇಕು. In Ephesians 4, Apostle Paul says, endeavoring to keep the unity of the Spirit in the bond of peace. ಎಫೆಸದವರಿಗೆ 4ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ನೀವು ಈ ಒಂದು ಅನ್ಯೋನ್ಯತೆಯಲ್ಲಿ ಕಟ್ಟುವುದಕ್ಕೆ ನೀವು ಸಮಾಧಾನವಾಗಿ ದೇವರ ಪ್ರೀತಿಯಲ್ಲಿ ಕಾಣಲ್ಪಡಿ ಅಂತ. Sometimes we may have to decide, doesn't matter, your view is this, my view is this, it doesn't matter, we have a bigger goal. In the view of the bigger goal, our differences, let us bury it and move forward. ಕೆಲವು ಸಮಯದಲ್ಲಿ ನಾವು ನಮ್ಮ ದೃಷ್ಟಿಕೋನ, ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಕಾಣಲ್ಪಟ್ಟರು. ನೀನು ಯೋಚನೆ ಮಾಡುವುದು ಬೇರೆ ರೀತಿ ಇದೆ, ನಾನು ಯೋಚನೆ ಮಾಡುವುದು ಬೇರೆ ರೀತಿ ಇದೆ. ಆದರೂ ನಾವು ಇಬ್ಬರು ಸೇರಿ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕು ಎಂದು ನಾವು ಅನ್ಯೋನ್ಯವಾಗಿರಬೇಕು. We may be different, ನಾವು ಬೇರೆ ಬೇರೆ ರೀತಿ ಕಾಣಲ್ಪಡಬಹುದು, but we are one family. ಆದರೆ ನಾವು ಒಂದೇ ಕುಟುಂಬ. Hallelujah. Hallelujah. You are one family. ನೀವು ಒಂದೇ ಕುಟುಂಬ. Learn to unite with God's people. ದೇವರ ಜನರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆದುಕೊಳ್ಳುವುದಕ್ಕೆ ಕಲಿತುಕೊಳ್ಳಿರಿ. Paul knows this. ಪೌಲನಿಗೆ ಇದು ಗೊತ್ತು, The importance of unity. ಈ ಅನ್ಯೋನ್ಯತೆಯ ಪ್ರಾಮುಖ್ಯತ್ವ. So he tells these two sisters, they were most likely leaders of house churches. ಇವರು ಇಬ್ಬರು ಆ ಕಾಲದಲ್ಲಿ ಇದ್ದ ಗೃಹ ಸಭೆಗಳ ನಾಯಕರುಗಳಾಗಿ ಇದ್ದಿರಬಹುದು. ಇವರು ಈ ಎರಡು ಸಹೋದರಿಗಳು. Because he calls them by name. ಯಾಕಂದ್ರೆ ಅವರ ಹೆಸರುಗಳನ್ನು ಹೇಳಿ ಅವರು ಕರೆಯುತ್ತಾರೆ. And he talks about Clement and others who have labored with him in the Lord. ಇನ್ನು ಅವರ ಜೊತೆ ಸೇವೆಯಲ್ಲಿ ಕೆಲಸ ಮಾಡಿದವರು ಅವರ ಕ್ಲೆಮೆನ್ಸ್ ಮತ್ತು ಇನ್ನು ಅನೇಕರ ಬಗ್ಗೆನೂ ಪೌಲನೇ ಹೇಳುತ್ತಾನೆ. The point being, we will have to learn to look beyond our differences and start uniting for a common cause. ಸೊ ನಾನು ಇಲ್ಲಿ ಹೇಳಲಿಕ್ಕೆ ಬಯಸುವ ಒಂದು ಬಹಳ ಮುಖ್ಯವಾದ ಒಂದು ವಿಷಯ ಏನೆಂದರೆ, ನಮ್ಮಲ್ಲಿ ಬೇರ್ಪಾಟಗಳು ಕಾಣಲ್ಪಡಬಹುದು, ಆದರೂ ಅನ್ಯೋನ್ಯತೆಯಲ್ಲಿ ನಾವು ಒಟ್ಟಾಗಿ ಸೇರಿ ನಿಂತುಕೊಳ್ಳಬೇಕು. ಕೈ ಎತ್ತಿ ಆಮೇನ್ ಎಂದು ಹೇಳೋಣ. Amen. Hallelujah.
You know, one of the best ways to come together is to pray together. ನಾವು ಅನ್ಯೋನ್ಯತೆಯಲ್ಲಿ ಸೇರುವುದಕ್ಕೆ ಬಹಳ ಒಂದು ಉತ್ತಮವಾದ ಒಂದು ಮಾರ್ಗ ಏನಂದ್ರೆ ಅದು ಪ್ರಾರ್ಥನೆಯಲ್ಲಿ ಸೇರಿ ಬರುವುದು. Another way to get together and be united is to eat together. ಇನ್ನೊಂದು ರೀತಿ ನಾವು ಸೇರಿ ಅನ್ಯೋನ್ಯತೆಯಾಗಿ ಬರುವುದು ಅದು ಸೇರಿ ತಿನ್ನುವುದು. Do you know eating together is very powerful? ನಾವು ಸೇರಿ ಒಟ್ಟಾಗಿ ಊಟ ಮಾಡುವುದು ಬಹಳ ಶಕ್ತವಾದದೆಂದು ನಿಮಗೆ ಗೊತ್ತಾ? It is not about what we eat. ನಾವು ಏನು ತಿನ್ನುತ್ತೇವೆ ಎಂಬುದಲ್ಲ ವಿಷಯ. It is not about from which famous restaurant the food comes. That is not the important thing. ಯಾವ ಹೋಟೆಲಿಂದ ಆಹಾರ ಬರುತ್ತದೆ ಅದೆಲ್ಲ ಮುಖ್ಯ. What is important is we are breaking bread together. ಆದರೆ ಯಾವುದು ಬಹಳ ಮುಖ್ಯವಾದದೆಂದರೆ ನಾವು ಒಟ್ಟಾಗಿ ಸೇರಿ ಆ ರೊಟ್ಟಿಯನ್ನು ಮುರಿಯುವುದು. Amen. Hallelujah. ಹಲ್ಲೆಲೂಯಾ. We must work all our life to unite the church. ನಮ್ಮ ಜೀವಮಾನವೆಲ್ಲ ಈ ಸಭೆಯ ಅನ್ಯೋನ್ಯತೆಗೋಸ್ಕರ ನಾವು ಸೇರಿ ಪ್ರಯಾಸ ಪಡಬೇಕು. One of my friends in Calcutta, ಕೋಲ್ಕತ್ತಾವಲ್ಲಿರುವ ನನ್ನ ಸ್ನೇಹಿತರಲ್ಲಿ ಒಬ್ಬರು, God gave him a vision to bring all the pastors together. ಅಲ್ಲಿರುವ ಎಲ್ಲಾ ಪಾಸ್ಟರ್ಗಳನ್ನು ಸೇರಿಸುವುದಕ್ಕೋಸ್ಕರ ದೇವರು ಅವರಿಗೆ ಒಂದು ದರ್ಶನವನ್ನು ಕೊಟ್ಟನು. So he tried to bring all the pastors together. ಆದ್ದರಿಂದ ಅವರು ಆ ಎಲ್ಲಾ ಪಾಸ್ಟರ್ಗಳನ್ನು ಸೇರಿಸುವುದಕ್ಕೆ ಪ್ರಯತ್ನ ಪಟ್ಟರು. It's not an easy task to bring pastors together. ಪಾಸ್ಟರ್ಗಳನ್ನು ಒಟ್ಟಾಗಿ ಸೇರಿಸುವುದು ಅದು ಸರಳವಾದ ಕೆಲಸ ಅಲ್ಲ. He took it upon himself ಆದರೆ ಅದನ್ನು ಅವರು ತನ್ನ ಕೈಯಲ್ಲಿ ಒಂದು ಸವಾಲಾಗಿ ತೆಗೆದುಕೊಂಡರು. to bring the pastors ಪಾಸ್ಟರ್ಗಳನ್ನು ಒಟ್ಟಾಗಿ ಸೇರಿಸುವುದಕ್ಕೆ, to pray for the city of Calcutta. ಕೋಲ್ಕತ್ತಾ ಪಟ್ಟಣಕ್ಕೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ. He used to lead that prayer. ಆ ಪ್ರಾರ್ಥನೆಯನ್ನು ಅವರು ನಡೆಸಿದರು. Sometimes when he knew that this pastor and that pastor don't have a good relationship, ಕೆಲವು ಸಮಯದಲ್ಲಿ ಈ ಪಾಸ್ಟರ್ಗೂ ಆ ಪಾಸ್ಟರ್ಗೂ ಒಳ್ಳೆಯ ಸಂಬಂಧ ಇಲ್ಲ ಎಂದು ಗೊತ್ತಾಗುವಾಗ he will talk to them individually. ಅವರೊಂದಿಗೆ ವೈಯಕ್ತಿಕವಾಗಿ ಅವರು ಮಾತಾಡುವರು. He knows that they don't have a good relationship, ಇವರಿಗೆ ಗೊತ್ತು ಅವರಿಗೆ ಒಳ್ಳೆಯ ಸಂಬಂಧ ಇಲ್ಲ ಅಂತ. but he will tell the person some very good qualities about that other pastor. ಆದರೂ ಆ ಇನ್ನೊಂದು ಪಾಸ್ಟರ್ಗೆ ಇರುವ ಒಳ್ಳೆಯ ಸ್ವಭಾವವನ್ನು ಬಗ್ಗೆ ಈ ಪಾಸ್ಟರ್ ಬಳಿಗೆ ಅವರು ಬಂದು ಹೇಳುವರು. Then he will meet the other pastor. ಆಮೇಲೆ ಆ ಇನ್ನೊಂದು ಪಾಸ್ಟರ್ ಹತ್ರ ಹೋಗ್ಬಿಟ್ಟು He will go and say the same the other pastor's good qualities to him. ಅವರ ಎದುರಾಗಿ ಯೋಚನೆ ಮಾಡುತ್ತಿರುವ ಈ ಪಾಸ್ಟರ್ಗೆ ಇರುವ ಒಳ್ಳೆಯ ಕಾರ್ಯಗಳ ಬಗ್ಗೆ ಅವರ ಹತ್ರ ಹೋಗಿ ಮಾತಾಡುವ. God used this man of God to unite hundreds of pastors in Calcutta. ಕೋಲ್ಕತ್ತಾ ಪಟ್ಟಣದಲ್ಲಿ ಈ ರೀತಿ ನೂರಾರು ಪಾಸ್ಟರ್ಗಳನ್ನು ಒಟ್ಟಾಗಿ ಒಂದು ಅನ್ಯೋನ್ಯತೆಯಲ್ಲಿ ತಂದುಕೊಳ್ಳುವುದಕ್ಕೆ ದೇವರು ಈ ಒಂದು ಪಾಸ್ಟರ್ಗಳನ್ನು ಉಪಯೋಗಿಸಿದರು. He impacted my life greatly. ಅವರು ನನ್ನ ಜೀವನವನ್ನು ಕೂಡ ಹೆಚ್ಚಾಗಿ ಒಂದು ನನ್ನ ಜೀವಿತದಲ್ಲಿ ನನಗೂ ಆಶೀರ್ವಾದವಾಗಿದ್ದು. What I learned from this man of God was ದೇವರ ಮನುಷ್ಯನ ಕೈಯಿಂದ ನಾನು ಕಲಿತುಕೊಂಡಿದ್ದೇನೆಂದರೆ we have many differences. ನಮ್ಮಲ್ಲಿ ಅನೇಕ ಬೇರ್ಪಾಟುಗಳು ಇರುತ್ತದೆ. Pastor is wearing a suit, I am wearing a kurta. ಪಾಸ್ಟರ್ ಒಂದು ಸೂಟ್ ಅನ್ನು ಹಾಕಿಕೊಂಡಿದ್ದಾರೆ, ನಾನು ಒಂದು ಕುರ್ತಾವನ್ನು ಹಾಕಿಕೊಂಡಿದ್ದೀನಿ. Pastor may like some type of food, I may like different type of food. ಪಾಸ್ಟರ್ಗೆ ಒಂದು ವಿಧವಾದ ಆಹಾರಗಳು ಇಷ್ಟ ಆಗಿರಬಹುದು, ಆದರೆ ನನಗೆ ಬೇರೆ ಒಂದು ರೀತಿಯಾದ ಆಹಾರಗಳು ಇಷ್ಟ ಆಗಬಹುದು. He may know certain languages, I may know some other language. ಅವರಿಗೆ ಕೆಲವು ಭಾಷೆಗಳು ಗೊತ್ತಿರಬಹುದು, ಅವರಿಗೆ ನನಗೆ ಬೇರೆ ರೀತಿಯಾದ ಭಾಷೆಗಳು ಗೊತ್ತಿರಬಹುದು. His gifts may be different, my gifts may be different. ಅವರಿಗಿರುವ ಆತ್ಮೀಯ ವರಗಳು ಬೇರೆ ರೀತಿ ಇರಬಹುದು, ನನ್ನ ಆತ್ಮೀಯ ವರಗಳು ಬೇರೆ ಇರಬಹುದು. His calling is different, my calling is different. ಅವರ ಕರೆಯುವಿಕೆ ಬೇರೆ, ನನ್ನ ಕರೆಯುವಿಕೆ ಬೇರೆ. But we are part of the same team. ಆದರೆ ನಾವು ಇಬ್ಬರು ಒಂದೇ ತಂಡದಲ್ಲಿ ಸದಸ್ಯರಾಗಿದ್ದೇವೆ. Hallelujah. ಆಮೆನ್. Look at your brother and sister. ನಿಮ್ಮ ಸಹೋದರ ಸಹೋದರಿಗಳನ್ನು ನೋಡ್ರಿ, Tell them ಅವರನ್ನು ನೋಡಿ ಹೇಳ್ರಿ, we are part of the same team. ಹೇಳ್ರಿ ನಾವು ಒಂದೇ ತಂಡವನ್ನು ಸೇರಿದವರು. ಹೇಳ್ರಿ, சொல்லுங்க பக்கத்துல இருக்கிறவங்கள பார்த்து தமிழையாவது சொல்லுங்க, நம்ம எல்லாம் ஒரே டீம் தான் சொல்லுங்க. We are part of the same team. ನಾವೆಲ್ಲರೂ ಒಂದೇ ತಂಡವನ್ನು ಸೇರಿದವರು. So guard your relationship. ನಾವು ದೇವರ ಒಂದು ದೈವಿಕ ಸಂಬಂಧದಲ್ಲಿರುವವರು. Even in earthly families, sometimes some misunderstanding will happen. ಈ ಲೋಕದಲ್ಲಿರುವ ಕುಟುಂಬಗಳಲ್ಲಿಯೂ ಕೆಲವು ಸಮಯದಲ್ಲಿ ಭೇದಭಾವಗಳು ಇರುತ್ತದೆ. Have you ever told your brother or sister, from today you are not my brother or you are not my sister? ನಿಮ್ಮ ಸಹೋದರನಾದರೂ ಸಹೋದರಿಯನ್ನಾದರೂ ನೋಡಿ ಯಾವುದಾದರೂ ದಿನದಲ್ಲಿ ಹೇಳಿದಿರಾ, ಇವತ್ತಿನಿಂದ ನೀನು ಇನ್ನು ಮುಂದೆ ನನಗೆ ಸಹೋದರನಲ್ಲ, ಇವತ್ತಿನಿಂದ ನನಗೆ ಸಹೋದರಿ ಅಲ್ಲ ಎಂದು ಹೇಳಿದಿರಾ? But after half an hour you were together again playing as children. ಇನ್ನೊಂದು ಅರ್ಧ ತಾಸು ಆಗಿದ ಮೇಲೆ ಮತ್ತೆ ನೀವು ಇಬ್ಬರು ಸೇರಿ ಆಟ ಆಡ್ತೀರಾ. Correct? Because you are part of the same ಯಾಕಂದ್ರೆ family. ನೀವು ಒಂದೇ ಕುಟುಂಬದ ಸದಸ್ಯರು. Never forget,
ಎಂದಿಗೂ ಮರೆತು ಬಿಡಬೇಡ್ರಿ. God has connected you to a family. ದೇವರು ನಿಮ್ಮನ್ನು ಈ ಕುಟುಂಬದೊಂದಿಗೆ ಸೇರಿಸಿದ್ದಾನೆ. I plead with Euodias and Syntyche. ಯುವತಿಗಳನ್ನು ಸಂಧಿಕೆಗಳನ್ನು ಪ್ರಬೋಧಿಸುತ್ತೇನೆ. Be of one mind. ನೀವು ಒಂದೇ ಮನಸ್ಸುಳ್ಳವರಾಗಿರಬೇಕೆಂದು. Hallelujah. The second thing, if you want to be firm in Christ, ಎರಡನೇದಾಗಿ ನೀವು ಕ್ರಿಸ್ತನಲ್ಲಿ ದೃಢವಾಗಿರಬೇಕೆಂದರೆ guard your relationship with the Lord. ದೇವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಕಾಪಾಡಿಕೊಳ್ಳಿರಿ. Amen. ಆಮೆನ್. Guard your relationship with one another first. ಮೊದಲನೆಯದಾಗಿ ಒಬ್ಬರಿಗಿರುವ ಸಂಬಂಧವನ್ನು ಕಾಪಾಡಿಕೊಳ್ಳಿರಿ. Secondly, guard your relationship with the Lord. ಎರಡನೇದಾಗಿ ದೇವರೊಂದಿಗೆ ಇರುವ ಸಂಬಂಧವನ್ನು ಕಾಪಾಡಿಕೊಳ್ಳಿರಿ. You should have a personal relationship with the Lord. ನಿಮಗೆ ದೇವರೊಂದಿಗೆ ಒಂದು ವೈಯಕ್ತಿಕವಾದ ಸಂಬಂಧ ಇರಬೇಕು. David, when he would write his psalms, ದಾವೀದನು ಕೀರ್ತನೆಗಳನ್ನು ಬರೆಯುವಾಗ my shepherd, ನನ್ನ ಕುರುಬನು ಎಂದು ದೇವರ ಬಗ್ಗೆ ಹೇಳುತ್ತಾನೆ. my fortress, ನನ್ನ ಕೋಟೆ ಎಂದು ಹೇಳುತ್ತಾನೆ. my guide, ನನ್ನ ಮಾರ್ಗದರ್ಶನ ತೋರಿಸುವವರು, my light, my salvation. ನನ್ನ ಬೆಳಕು, ನನ್ನ ರಕ್ಷಣೆ ಅಂತ. You know, he used the my very often. ದೇವರ ಬಗ್ಗೆ ದಾವೀದನು ಬರೆಯುವಾಗ ಹೆಚ್ಚಾಗಿ ನನ್ನ ಎಂಬ ಮಾತನ್ನು ಉಪಯೋಗಿಸುತ್ತಾನೆ. He had that intimate relationship with the Lord. ದೇವರೊಂದಿಗೆ ಆ ರೀತಿ ಒಂದು ನಿಕಟವಾದ ಸಂಬಂಧ ದಾವೀದನಿಗೆ ಇತ್ತು. Your father's or mother's relationship is not good enough. ನಿಮ್ಮ ತಂದೆ ತಾಯಿ ಸಂಬಂಧಗಳು ಒಂದು ವೇಳೆ ಸರಿಯಾಗಿಲ್ಲದಿರಬಹುದು. No, with the Lord, your father's relationship with the Lord is not good enough for you. ನಿಮ್ಮ ತಂದೆಗೆ ಇಲ್ಲ ನಿಮ್ಮ ತಾಯಿಗೆ ದೇವರೊಂದಿಗೆ ಇರುವ ಸಂಬಂಧ ನಿಮಗೆ ಸಾಕಾಗಲ್ಲ. That is good for them. ಅದು ಅವರಿಗೆ ಸಾಕು. You have to learn to develop your own relationship with the Lord. ನೀನು ದೇವರೊಂದಿಗೆ ವೈಯಕ್ತಿಕವಾದ ಒಂದು ಸಂಬಂಧವನ್ನು ನೀನು ನಿನಗಾಗಿ ಉಂಟು ಮಾಡಿಕೊಳ್ಳಬೇಕು. Amen. Hallelujah. ಆಮೆನ್. My father would tell me, son, God has no grandchildren. ನನ್ನ ತಂದೆ ಯಾವಾಗಲೂ ನನ್ನನ್ನು ನೋಡಿ ಹೇಳುವುದು ಉಂಟು, ಮಗನೇ ದೇವರಿಗೆ ಮೊಮ್ಮಕ್ಕಳು ಇಲ್ಲ ಅಂತ. He has only children. ಅವರಿಗೆ ಮಕ್ಕಳು ಮಾತ್ರವೇ. You have to develop your own relationship with God. ನೀನು ನಿನ್ನ ದೇವರೊಂದಿಗೆ ನಿನ್ನ ಸಂಬಂಧವನ್ನು ನೀನು ಉಂಟು ಮಾಡಿಕೊಳ್ಳಬೇಕು. Amen. Hallelujah. Encourage your children from an early age to develop a relationship. ನಿಮ್ಮ ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ದೇವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಉಂಟು ಮಾಡಿಕೊಳ್ಳಲಿಕ್ಕೆ ಅವರನ್ನು ಪ್ರೋತ್ಸಾಹಪಡಿಸಿರಿ. More than tuitions and extra classes, ಅವರಿಗೆ ಟ್ಯೂಷನ್ ಮತ್ತು ಎಕ್ಸ್ಟ್ರಾ ಕ್ಲಾಸಸ್ ಕೊಡುವುದಕ್ಕಿಂತ ಹೆಚ್ಚಾಗಿ focus on their Sunday school. ಅವರ ಸಂಡೇ ಸ್ಕೂಲ್ ಅಲ್ಲಿ ಬಹಳ ಪ್ರಾಮುಖ್ಯತೆ ಕೊಡ್ರಿ. The teens class, the youth class, focus on that. ಸಭೆಯಲ್ಲಿ ಅವರಿಗೋಸ್ಕರ ಯವನಸ್ಥರಿಗೋಸ್ಕರ ನಡೆಯುವ ಕೂಟಗಳಿಗೆ ನೀವು ಅವರನ್ನು ಕಲಿಸುವುದರಲ್ಲಿ ಪ್ರಾಮುಖ್ಯತೆ ಕೊಡ್ರಿ. Focus on their VBS. ಅವರ VBS ಅನ್ನು ನೀವು ಮುಖ್ಯತ್ವ ಕೊಡ್ರಿ. Take trouble so that they will do that VBS. ಅವರಿಗೋಸ್ಕರ ನೀವು ಕಷ್ಟಪಡ್ರಿ. ಅವರು ಕಷ್ಟಪಟ್ಟಾದರೂ ಅವರನ್ನು ಕ್ರಿಸ್ತನಲ್ಲಿ ಸಾಕುವುದಕ್ಕೆ ಪ್ರಯತ್ನಿಸಿರಿ. The reason is, ಕಾರಣ ಏನಂದ್ರೆ you will not be with them all the days of their life. ಅವರ ಜೀವನದಲ್ಲಿ ಎಲ್ಲಾ ಕಾಲದವೂ ನೀವು ಅವರೊಂದಿಗೆ ಇರುವುದಿಲ್ಲ. One day you will leave them. ಒಂದು ದಿನ ನೀವು ಅವರನ್ನು ಬಿಟ್ಟು ಹೋಗುತ್ತೀರಾ. They will leave your home and go to college or university somewhere. ಅಂದ್ರೆ ನಿಮ್ಮ ಮನೆಯನ್ನು ಬಿಟ್ಟು ಅವರು ಕಾಲೇಜಿಗೋ ಯೂನಿವರ್ಸಿಟಿಗೋ ಕೆಲಸಕ್ಕೋ ಬೇರೆ ಸ್ಥಳಗಳಿಗೆ ಹೋಗುತ್ತಾರೆ. One day they will have to get a job. ಒಂದು ದಿನ ಅವರಿಗೆ ಕೆಲಸ ಸಿಗುತ್ತದೆ. They will leave the nest and go away. ಅವರು ನಿಮ್ಮ ಮನೆಯನ್ನು ಬಿಟ್ಟು ಅವರು ಹೋಗುತ್ತಾರೆ. But if you will put the right foundation for them, ಆದರೆ ನೀವು ಅವರಿಗೋಸ್ಕರ ಒಳ್ಳೆಯ ಒಂದು ಅಸ್ತಿವಾರವನ್ನು ಹಾಕಿದರೆ, train a child in the way he or she should grow. When he is old, he will not depart from it. ಒಂದು ಮಗುವನ್ನು ಅವನು ಬೆಳೆಯೋ ಸಮಯದಲ್ಲಿ ಒಳ್ಳೆಯ ತರಬೇತಿಯನ್ನು ಕೊಟ್ಟರೆ ಅವನು ಬೆಳೆದ ಮೇಲೆಯೂ ದೇವರನ್ನು ಬಿಟ್ಟು ಅಗಲುವುದಿಲ್ಲ. So parents and grandparents in this room today, ಯಾಗದಲ್ಲಿರುವ ಎಲ್ಲಾ ಪೋಷಕರು ಎಲ್ಲಾ ತಾತ ಅಜ್ಜಿಗಳು ಗಮನಿಸಿರಿ. we must focus that our children, our grandchildren will have that kind of a personal relationship with the Lord. ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ದೇವರೊಂದಿಗೆ ವೈಯಕ್ತಿಕ ಸಂಬಂಧದಲ್ಲಿ ಬೆಳೆಯಬೇಕು ಎಂಬುದಕ್ಕೆ ನೀವು ಗಮನ ಕೊಡಬೇಕು. You pray for that. ಅದಕ್ಕೋಸ್ಕರ ನೀವು ಪ್ರಾರ್ಥಿಸಿರಿ. Before the children are up, lay hands on them and pray for them. ನಿಮ್ಮ ಮಕ್ಕಳು ಅವರು ಬೆಳೆಯುವುದಕ್ಕೂ ಮುಂಚೆನೇ ಅವರ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿರಿ.
My parents did that for me. ನನ್ನ ತಂದೆ ತಾಯಿ ನನಗೋಸ್ಕರ ಅದನ್ನು ಮಾಡಿದ್ರು. I am doing that for our children. ನಾನು ನನ್ನ ಮಕ್ಕಳಿಗಾಗಿ ಅದನ್ನು ಮಾಡುತ್ತಾ ಇದ್ದೀನಿ. If I am in ministry today, ಇವತ್ತು ನಾನು ಸೇವೆಯಲ್ಲಿ ಇದ್ದೀನಿದ್ರೆ they prayed over my life. ಅವರು ನನಗೋಸ್ಕರ ಪ್ರಾರ್ಥಿಸಿದರು. Hallelujah. Hallelujah. Strengthen your relationship with the Lord. ನಿಮ್ಮ ದೇವರೊಂದಿಗೆ ನಿಮಗಿರುವ ಸಂಬಂಧವನ್ನು ದೃಢಪಡಿಸಿಕೊಳ್ಳಿರಿ. I want to give you 3 simple steps how to strengthen your relationship. ಹೇಗೆ ನಿಮ್ಮ ದೇವರೊಂದಿಗೆ ನಿಮಗಿರುವ ಸಂಬಂಧವನ್ನು ದೃಢಪಡಿಸಿಕೊಳ್ಳುವುದೆಂದು ಒಂದು 3 ಹೆಜ್ಜೆಗಳನ್ನು ನಾನು ಹೇಳುತ್ತೀನಿ. Rejoice in the Lord. ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರಿ. Learn to rejoice in God. ದೇವರಲ್ಲಿ ಸಂತೋಷವಾಗಿರುವುದಕ್ಕೆ ಕಲಿತುಕೊಳ್ಳಿರಿ. Some people rejoice in the things that God gives. ಕೆಲವರು ದೇವರು ಕೊಟ್ಟಿರುವ ವಸ್ತುಗಳಲ್ಲಿ ಸಂತೋಷವಾಗಿರುತ್ತಾರೆ. Have you ever given a child a toy? ಯಾವುದಾದರೂ ಒಂದು ಮಗು ಕೈಯಲ್ಲಿ ಆಟ ಸಾಮಾನುಗಳು ಕೊಟ್ಟಿದ್ದೀರಾ? Till you gave the toy, they were running after you. ಆ ಆಟ ಸಾಮಾನು ಅವರ ಕೈಯಲ್ಲಿ ಸಿಗುವ ತನಕ ಅದುವರೆಗೂ ಅವರು ನಿಮ್ಮ ಹಿಂದೆ ಬರ್ತಾರೆ. Please buy me that toy. ಆ ಆಟ ಸಾಮಾನು ನನಗೆ ತಗೊಂಡು ಕೊಡ್ರಿ. Don't forget, please buy that toy for me. ಮರೆತು ಬಿಡಬೇಡ, ಆ ಆಟ ಸಾಮಾನು ನನಗೆ ತಗೊಂಡು ಕೊಡ್ರಿ. Okay, I'll buy. ಆಯ್ತು, ನಾನು ತಗೊಂಡು ಕೊಡ್ತೀನಿ ಅಂತ. Again, please don't forget, please buy that toy. ಮತ್ತೆ ಬಂದು ಹೇಳ್ತಾರೆ, ಮರೆತು ಬಿಡಬೇಡಿ, ದಯವಿಟ್ಟು ಆಟ ಸಾಮಾನು ನನಗೆ ಬೇಕು ಅಂತ ಹೇಳ್ತಾಳೆ. One day you go and buy the toy and give it to the child. ಒಂದು ದಿನ ನೀವು ಹೋಗಿ ಆಟ ಸಾಮಾನು ತಗೊಂಡು ಕೊಡ್ತೀರಾ ಮಗುಗೆ. After you give the toy, ಆ ಆಟ ಸಾಮಾನು ಕೊಟ್ಟ ಮೇಲೆ they will immediately give you a hug, say thank you and all, then they disappear. The toy becomes very important to them. ಅವರು ಕೂಡಲೇ ಅವರು ಆಟ ಸಾಮಾನು ಹಿಡಿದುಕೊಳ್ಳುತ್ತಾರೆ, ನಿಮ್ಮನ್ನು ಬಿಟ್ಟು ದೂರ ಹೋಗಿ ಆಟ ಆಡಕ್ಕೆ ಹೋಗಿಬಿಡ್ತಾರೆ. ಯಾಕಂದ್ರೆ ನಿಮಗಿಂತ ಆಟ ಸಾಮಾನು ಅವರಿಗೆ ಮುಖ್ಯವಾಗಿ ಬಿಡುತ್ತದೆ. Many Christians are like that. ಅನೇಕ ಕ್ರೈಸ್ತರು ಕೂಡ ಈ ರೀತಿನೇ ಇದ್ದಾರೆ. They rejoice in the blessings of God, ದೇವರು ಕೊಡುವ ಆಶೀರ್ವಾದಗಳಲ್ಲಿ ಸಂತೋಷ ಪಡುತ್ತಾರೆ. but they have not learned to rejoice in God. ಆದರೆ ದೇವರಲ್ಲಿ ಸಂತೋಷ ಪಡುವುದಕ್ಕೆ ಕಲಿತುಕೊಳ್ಳುವುದಿಲ್ಲ. The first thing, if you want to be strong in the Lord, ನೀವು ಕ್ರಿಸ್ತನಲ್ಲಿ ನೀವು ದೃಢವಾಗಿರಬೇಕೆಂದರೆ, if your relationship with the Lord must be strong, ದೇವರೊಂದಿಗೆ ನಿಮಗಿರುವ ಸಂಬಂಧ ದೃಢವಾಗಿರಬೇಕೆಂದರೆ, enjoy being with God. ದೇವರೊಂದಿಗೆ ಇರುವುದನ್ನು ಅನುಭವಿಸಿರಿ, ಅದರಲ್ಲಿ ಸಂತೋಷ ಪಡಿರಿ. When I am alone in a car or bus or wherever I am traveling, ನಾನು ಒಂದು ಕಾರಿನಲ್ಲಿ ಇಲ್ಲ ಅಂದ್ರೆ ಬಸ್ನಲ್ಲಿ ಇಲ್ಲ ಯಾವುದರಲ್ಲಿ ನಾನು ಪ್ರಯಾಣ ಪಟ್ಟರು, many times I have wonderful prayer times. ಅನೇಕ ಸಮಯಗಳಲ್ಲಿ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತಾ ಪ್ರಯಾಣ ಮಾಡುತ್ತೀನಿ. You know why? ಯಾಕೆ ಗೊತ್ತಾ? Not because I am afraid that some accident will happen, or not because of that. ಏನೋ ಒಂದು ಆಕ್ಸಿಡೆಂಟ್ ಆಗಿಬಿಡುತ್ತದೆ ಎಂಬ ಭಯದಿಂದ ಅಲ್ಲ. I enjoy talking to God. ನಾನು ದೇವರೊಂದಿಗೆ ಮಾತನಾಡುವುದು ನನಗೆ ತುಂಬಾ ಇಷ್ಟ, ಅದರಲ್ಲಿ ಸಂತೋಷ ಪಡುತ್ತೇನೆ. I talk to him many times in a day. ನಾನು ದಿನಕ್ಕೆ ಅನೇಕ ಸಾರಿ ನಾನು ದೇವರೊಂದಿಗೆ ಮಾತನಾಡುತ್ತೇನೆ. I talk to him about anything that bothers me. ನನ್ನನ್ನು ವೇದನೆ ಪಡಿಸುವ ಯಾವ ಕಾರ್ಯ ಬಗ್ಗೆಯೂ ನಾನು ದೇವರ ಹತ್ರ ಮಾತಾಡುತ್ತೇನೆ. I enjoy being with God. ನಾನು ದೇವರೊಂದಿಗೆ ಸಮಯ ಕಳೆಯುವುದನ್ನು ಎಂಜಾಯ್ ಮಾಡುತ್ತೇನೆ. Rejoice in the Lord. ಕರ್ತನಲ್ಲಿ ಸಂತೋಷ ಪಡಿರಿ. Secondly, ಎರಡನೇದಾಗಿ, let your gentleness be known to men. ನಿಮ್ಮ ಸಾತ್ವಿಕತ್ವ ನಿಮ್ಮ ಅದು ಎಲ್ಲರಿಗೂ ಗೊತ್ತಾಗಲಿ. Because the Lord is near. ಯಾಕಂದರೆ ಕರ್ತನು ಹತ್ತಿರವಾಗಿದ್ದಾನೆ. Do you know the Lord is very near you? ನಿಮಗೆ ಗೊತ್ತಾ ದೇವರು ನಿಮ್ಮ ಹತ್ತಿರ ಇದ್ದಾನೆ, ತುಂಬಾ ಹತ್ತಿರ ಇದ್ದಾನೆ. How many of you know? ಎಷ್ಟು ಜನರಿಗೆ ಅದು ಗೊತ್ತಿದೆ? ಕೈ ಎತ್ತಿ ಆಮೆನ್ ಹೇಳ್ರಿ. Very near you. ನಿಮ್ಮ ಹತ್ತಿರ, ಬಹಳ ಹತ್ತಿರ ಇದ್ದಾನೆ. He is very close to you. ನಿಮಗೆ ಬಹಳ ಹತ್ತಿರವಾಗಿ ದೇವರಿದ್ದಾನೆ. Sometimes we think that God is very far away from us. ಕೆಲವು ಸಮಯದಲ್ಲಿ ದೇವರು ನಮ್ಮನ್ನು ಬಿಟ್ಟು ದೂರ ಇರುವ ಹಾಗೆ ನಾವು ಯೋಚನೆ ಮಾಡುತ್ತೇವೆ. That's what we are thinking. ಅದು ನಮ್ಮ ಆಲೋಚನೆ ಅಷ್ಟೇ. But the Bible says the Lord is near. ಆದರೆ ಬೈಬಲ್ ಹೇಳುತ್ತದೆ ದೇವರು ನಮ್ಮ ಹತ್ತಿರ ಇದ್ದಾನೆ. Hallelujah. Hallelujah. The Lord is near. ದೇವರು ನಿಮ್ಮ ಹತ್ತಿರ ಇದ್ದಾನೆ. Never be afraid. ಅದರಿಂದ ಭಯಪಡಬೇಡಿರಿ. Even in the dark moments of life, ನಿಮ್ಮ ಜೀವಿತದಲ್ಲಿ ಕತ್ತಲೆ ತುಂಬಿದ ಸಮಯದಲ್ಲಿಯೂ, in the valley of tears, ನೀವು ಕಣ್ಣೀರಿನ ದಗ್ಗಿನಲ್ಲಿ ಹೋಗುತ್ತಿರುವಾಗಲೂ, when you have great difficulty, ನಿಮಗೆ ಹೆಚ್ಚು ಇಕ್ಕಟ್ಟುಗಳು ಕಷ್ಟಗಳಿರುವಾಗಲೂ, when you have lack, ನಿಮಗೆ ಕೊರತೆಗಳಿರುವಾಗಲೂ, in the middle of that, ಅದರ ಮಧ್ಯದಲ್ಲಿಯೂ remember the Lord is near.
ನೀವು ಅರಿತುಕೊಳ್ಳಿರಿ, ನೆನಪಲ್ಲಿ ಇಟ್ಟುಕೊಳ್ಳಿರಿ, ದೇವರು ನಿಮ್ಮ ಹತ್ತಿರ ಇದ್ದಾನೆ. ಕೈ ಎತ್ತಿ ಆಮೆನ್ ಹೇಳಿರಿ ಜೋರಾಗಿ. Hallelujah. ಆಮೆನ್. No other people in the world can say the Lord is near. ಈ ರೀತಿ ಲೋಕದಲ್ಲಿ ಬೇರೆ ಯಾರು ಹೇಳಕ್ಕಾಗಲ್ಲ ಅವರ ದೇವರು ಅವರ ಹತ್ತಿರ ಇದ್ದಾನೆ ಅಂತ. They have to climb mountains to see the Lord. ಅವರ ದೇವರುಗಳನ್ನು ನೋಡುವುದಕ್ಕೋಸ್ಕರ ಅವರು ಬೆಟ್ಟಗಳನ್ನು ಹತ್ತಬೇಕು. They have to walk for miles to see the Lord. ಅನೇಕ ಮೈಲುಗಳು ಪ್ರಯಾಣ ಮಾಡಿ ಅವರು ತಮ್ಮ ದೇವರುಗಳನ್ನು ನೋಡಬೇಕು. They have to spend a lot of money to see the Lord. ಅವರು ತಮ್ಮ ದೇವರುಗಳನ್ನು ನೋಡುವುದಕ್ಕೋಸ್ಕರ ಹೆಚ್ಚು ಹಣ ಖರ್ಚು ಮಾಡಬೇಕು. We are the people ಆದರೆ ನಾವು ದೇವರ ಮಕ್ಕಳು, for whom the Lord is near. ನಮಗೋಸ್ಕರ ದೇವರು ನಮ್ಮ ಹತ್ತಿರ ಇದ್ದಾನೆ. He says, I will never leave you, never forsake you. ಆತನು ಹೇಳುತ್ತಾನೆ, ನಾನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ. I will be with you till the end of the age. ನಾನು ಜಗದ ಅಂತ್ಯದವರೆಗೂ ನಿಮ್ಮ ಸಂಗಡ ಇರುತ್ತೇನೆ ಅಂತ. Anywhere you go in the world, ನೀವು ಲೋಕದಲ್ಲಿ ಎಲ್ಲಿಗೆ ಹೋಗಿದ್ರು, any country you go to, ಯಾವ ದೇಶಕ್ಕೆ ನೀವು ಹೋಗಿದ್ರು, any corner of the world you go to, ಯಾವ ಈ ಲೋಕದಲ್ಲಿ ಯಾವ ಭಾಗಗಳಿಗೆ ನೀವು ಹೋಗಿದ್ರು, the Lord is near. ದೇವರು ನಮ್ಮ ಹತ್ತಿರ ಇದ್ದಾನೆ. That's why let your gentleness be known. ಆದ್ದರಿಂದಲೇ ಅಲ್ಲಿ ಹೇಳಲ್ಪಟ್ಟಿದೆ, ನಿಮ್ಮ ಸೇರಣೆಯು ಎಲ್ಲಾ ಮನುಷ್ಯರಿಗೂ ಗೊತ್ತಾಗಲಿ. Don't take revenge. ನೀವು ಮೊಯ್ ತೀರಿಸಬೇಡ್ರಿ. You know, some people will speak badly about you. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. It's part of life. ಅದು ನಮ್ಮ ಜೀವನದಲ್ಲಿ ಅದು ಬಂದೇ ಬರುತ್ತದೆ. If everyone speaks well of you, then you are a politician. ನೀ ಎಲ್ಲರೂ ನಿಮ್ಮ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ನೀವು ಒಂದು ರಾಜಕೀಯ ವ್ಯಕ್ತಿಯಾಗಿರಬೇಕು. Are you with me? But for normal people like us, somebody will not like you. ಆದರೆ ಸಾಮಾನ್ಯವಾದ ವ್ಯಕ್ತಿಗಳಾಗಿರುವ ನಮ್ಮನ್ನು ಕೆಲವರು ಇಷ್ಟಪಡುವುದಿಲ್ಲ. But don't get bothered about it. ಅದರ ಬಗ್ಗೆ ನೀವು ಚಿಂತೆ ಪಡಬೇಡಿ. Don't respond to every criticism. ನಿಮ್ಮನ್ನು ತಪ್ಪಾಗಿ ಹೇಳುವ ಎಲ್ಲಾ ಕೃತಿಗಳನ್ನು ಕೇಳಿ ನಿಮ್ಮ ತಲೆ ಕೆಡಿಸಿಕೊಳ್ಳಬೇಡ್ರಿ. Don't try to give everybody a piece of your mind. ನಿಮ್ಮ ಮನಸ್ಸಿನಲ್ಲಿ ಇರುವುದೆಲ್ಲ ನಿಮ್ಮೆಲ್ಲರಿಗೂ ನೀವು ಹೇಳಕ್ಕೆ ಹೋಗಬೇಡ್ರಿ. Sometimes keep quiet. ಕೆಲವು ಸಮಯದಲ್ಲಿ ಶಾಂತವಾಗಿ ನಿಶ್ಶಬ್ದವಾಗಿರ್ರಿ. Let them speak. ಅವರು ಏನು ಮಾತಾಡಬೇಕಾದ್ರೂ ಮಾತಾಡಲಿ. The Lord is with me. ದೇವರು ನನ್ನೊಂದಿಗಿದ್ದಾನೆ. Hallelujah. Hallelujah. The Lord is with you. ದೇವರು ನಿಮ್ಮೊಂದಿಗಿದ್ದಾನೆ. He knows you. ಆತನಿಗೆ ನಿಮ್ಮನ್ನು ಗೊತ್ತು. He will lift you up in due season. ಸರಿಯಾದ ತಕ್ಕ ಸಮಯದಲ್ಲಿ ದೇವರು ನಿಮ್ಮನ್ನು ಹೆಚ್ಚಿಸುವನು. When he lifts you up, no force on earth can put you down. ದೇವರು ನಿಮ್ಮನ್ನು ಹೆಚ್ಚಿಸುವಾಗ ಈ ಲೋಕದಲ್ಲಿ ಯಾವುದು ನಿಮ್ಮನ್ನು ಕೆಳಗೆ ತಳ್ಳುವುದಿಲ್ಲ. Hallelujah. Hallelujah. The Lord is near. ದೇವರು ನಿಮ್ಮ ಸಂಗಡ ಇದ್ದಾನೆ. So learn to enjoy God. ದೇವರು ನಮ್ಮ ಹತ್ತಿರ ಇರುವುದರಿಂದ ಆತನನ್ನು ಅನುಭವಿಸಿರಿ, ಆತನಲ್ಲಿ ಉಲ್ಲಾಸಿಸಿರಿ. Learn to expect God. ದೇವರಿಂದ ನಿರೀಕ್ಷಿಸಿರಿ. That God is going to be with me always. ದೇವರು ಯಾವಾಗಲೂ ನನ್ನ ಜೊತೆ ಇದ್ದಾನೆ, ಇರುತ್ತಾನೆ. Then the Bible says, don't worry about anything. ಆಮೇಲೆ ಬೈಬಲ್ ಹೇಳುತ್ತದೆ, ನೀನು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. Listen to me carefully. ಇಲ್ಲಿ ನನ್ನನ್ನು ಚೆನ್ನಾಗಿ ಗಮನಿಸಿರಿ. The people who pray, really pray. ಪ್ರಾರ್ಥನೆ ಮಾಡುವವರು, ನಿಜವಾಗಿ ಪ್ರಾರ್ಥನೆ ಮಾಡುವವರು, they don't worry. ಅವರು ಚಿಂತೆ ಪಡುವುದಿಲ್ಲ. The people who worry, ಚಿಂತೆ ಪಡುವವರು, they don't really pray. ಅವರು ನಿಜವಾಗಿ ಪ್ರಾರ್ಥನೆ ಮಾಡುವುದಿಲ್ಲ. Clear? ಕರೆಕ್ಟಾ? ಸರಿನಾ? ಅರ್ಥ ಆಯ್ತಾ? ಅರ್ಥ ಆಗೋದಾದ್ರೆ ಕೈ ಎತ್ತಿ ಆಮೆನ್ ಹೇಳ್ರಿ. Yes. If you really pray, ನೀವು ನಿಜವಾಗಿ ಪ್ರಾರ್ಥಿಸಿದ್ರೆ, then you don't have to worry. ನೀವು ಚಿಂತೆ ಪಡಬೇಕಾದ ಅವಶ್ಯವಿಲ್ಲ. You have given it to God's hand. ಅದನ್ನು ದೇವರ ಕೈಯಲ್ಲಿ ಕೊಟ್ಟಿದ್ದೀರಲ್ಲ, God will deal with it. ದೇವರು ಅದನ್ನು ನೋಡಿಕೊಳ್ಳುತ್ತಾನೆ. But if you don't pray, ಆದರೆ ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ, then you have to worry. ನೀವು ಚಿಂತೆ ಪಡಲೇಬೇಕು. Choice is yours. ನೀವು ಆಯ್ಕೊಳ್ರಿ, ಆಯ್ಕೆ ನಿಮ್ಮ ಕೈಯಲ್ಲಿದೆ. Some people worry a lot about children, ಕೆಲವರು ಮಕ್ಕಳ ಬಗ್ಗೆ ಹೆಚ್ಚಾಗಿ ಚಿಂತೆ ಪಡುತ್ತಾರೆ. their job, ಕೆಲಸದ ಬಗ್ಗೆ, their marriage, ಅವರ ಮದುವೆ ಬಗ್ಗೆ, their future. ಅವರ ಭವಿಷ್ಯದ ಬಗ್ಗೆ They worry a lot. ಅವರು ಹೆಚ್ಚಾಗಿ ಚಿಂತೆ ಪಡುತ್ತಾರೆ. I have come to realize, ನಾನು ತಿಳಿದುಕೊಂಡಿದ್ದೀನಿ, I can't change my children's future. ನನ್ನ ಮಕ್ಕಳ ಭವಿಷ್ಯತೆಯನ್ನು ನಾನು ಬದಲಾಯಿಸುವುದಕ್ಕಾಗಲ್ಲ. I can provide the right environment, ನಾನು ಸರಿಯಾದ ಒಂದು ಸನ್ನಿವೇಶಗಳನ್ನು ಅವರಿಗೆ ಉಂಟು ಮಾಡಿಕೊಡಬಹುದು, but their future is not in my ಆದರೆ hand. ಅವರ ಭವಿಷ್ಯತೆ ನನ್ನ ಕೈಯಲ್ಲಿಲ್ಲ, It's in God's hand. ಅದು ದೇವರ ಕೈಯಲ್ಲಿದೆ. So I leave them in God's hand. ಆದ್ದರಿಂದ ಅವರನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡುತ್ತೀನಿ. Stop worrying.
ಚಿಂತೆ ಪಡುವುದನ್ನು ನಿಲ್ಲಿಸಿರಿ. Learn to give thanks to God. ದೇವರಿಗೆ ವಂದನೆಗಳನ್ನು ಹೇಳುವುದಕ್ಕೆ ಕಲಿತುಕೊಳ್ಳಿ. Bible says don't be anxious about anything. ಬೈಬಲ್ ಹೇಳುತ್ತದೆ ನೀನು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ. But in everything. ಆದರೆ ಸರ್ವ ವಿಷಯದಲ್ಲಿ. But in everything. ಸರ್ವ ವಿಷಯಗಳಲ್ಲಿ. But in everything. ಸರ್ವ ವಿಷಯದಲ್ಲಿ. Through prayer. ವಿಜ್ಞಾಪನೆಗಳ ಮೂಲಕವಾಗಿ ಪ್ರಾರ್ಥನೆ ಮೂಲಕವಾಗಿ let your requests be made known to God. ನಿಮಗೆ ಬೇಕಾದದನ್ನು ದೇವರಿಗೆ ತಿಳಿಯಪಡಿಸಿರಿ. And the peace that passes understanding. ಆವಾಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ. It will protect your mind. ಅದು ನಿಮ್ಮ ಯೋಚನೆಗಳನ್ನು ಕಾಪಾಡುವುದು, ಕಾಯುವುದು. Hallelujah. ಆಮೆನ್. Some people they worry so much that their sleep goes. ಕೆಲವರು ಹೆಚ್ಚು ಚಿಂತೆ ಪಟ್ಟು ನಿದ್ರೆ ಮಾಡುವುದಿಲ್ಲ. Have you met people like that? ಅಂತ ವ್ಯಕ್ತಿಗಳನ್ನು ನೋಡಿದಿರಾ? They worry so much. ಅವರು ಹೆಚ್ಚಾಗಿ ಚಿಂತೆ ಪಡ್ತಾರೆ. They can't sleep. ಅವರಿಂದ ನಿದ್ರೆ ಮಾಡಕ್ಕಾಗಲ್ಲ. They worry so much. ಅವರು ಹೆಚ್ಚು ಚಿಂತೆ ಮಾಡಿ they can't eat. ಅವರಿಗೆ ಊಟ ಮಾಡಕ್ಕಾಗಲ್ಲ. They worry and worry. They are specialists, worry specialists. ಅವರು ಚಿಂತೆ ಮಾಡುವುದರಲ್ಲಿ ಸ್ಪೆಷಲಿಸ್ಟ್ ಆಗಿ ಪ್ರವೀಣರಾಗಿರ್ತಾರೆ. God doesn't want you to worry. ನೀವು ಚಿಂತೆ ಮಾಡುವುದನ್ನು ದೇವರು ಬಯಸಿಲ್ಲ. Bible says cast your burden upon the Lord, he will sustain you. ಬೈಬಲ್ ಹೇಳುತ್ತದೆ ನಿಮ್ಮ ಚಿಂತೆಗಳನ್ನು ದೇವರ ಮೇಲೆ ಇಟ್ಟುಬಿಡಿರಿ, ಆತನು ನಿಮ್ಮನ್ನು ನೋಡಿಕೊಳ್ಳುತ್ತಾನೆ. Cast your burden upon the Lord, he cares for you. ನಿಮ್ಮ ಚಿಂತೆಗಳನ್ನು ದೇವರ ಮೇಲೆ ಇಟ್ಟುಬಿಡಿರಿ, ಆತನು ನಿಮ್ಮ ಮೇಲೆ ಕಾಳಜಿ ಉಳ್ಳವನಾಗಿದ್ದಾನೆ. Psalm 55:22. ಕೀರ್ತನೆ 55:22. 1 Peter 5:7. 1 ಪೇತ್ರ 5:7 ವಾಕ್ಯ. All these verses ಎರಡು ವಾಕ್ಯಗಳಲ್ಲಿಯೂ say the same thing. ಒಂದೇ ವಿಷಯ ಹೇಳಲ್ಪಟ್ಟಿದೆ. Don't be anxious. ನೀವು ಚಿಂತೆ ಪಡಬೇಡಿರಿ. Stop worrying. ನೀವು ಚಿಂತೆ ಪಡುವುದನ್ನು ನಿಲ್ಲಿಸಿರಿ. Start trusting. ದೇವರನ್ನು ನಂಬುವುದಕ್ಕೆ ಆರಂಭಿಸಿರಿ. Hallelujah. Hallelujah. If you have prayed about it, ನೀವು ಅದರ ಬಗ್ಗೆ ಪ್ರಾರ್ಥಿಸಿದರೆ, really prayed about it, ನಿಜವಾಗಿ ಪ್ರಾರ್ಥಿಸಿದರೆ, don't worry. ಚಿಂತೆ ಪಡಬೇಡಿರಿ. Leave it in God's hands. ದೇವರ ಕೈಯಲ್ಲಿ ಕೊಟ್ಟು ಬಿಡಿರಿ. Amen. Amen. Hallelujah. Hallelujah. So two things we have already studied. ಎರಡು ಕಾರ್ಯಗಳನ್ನು ನಾವು ಈಗಾಗಲೇ ಕಲಿತುಕೊಂಡಿದ್ದೇವೆ From this passage. ಈ ಒಂದು ವಾಕ್ಯ ಭಾಗಗಳಲ್ಲಿ. If you want to stand firm in ನೀವು Christ, ದೇವರಲ್ಲಿ ಕ್ರಿಸ್ತನಲ್ಲಿ ದೃಢವಾಗಿ ನಿಂತುಕೊಳ್ಳಬೇಕೆಂದರೆ, then guard your relationship with fellow believers. ನೀವು ಒಬ್ಬರಿಗೆ ಸಹ ವಿಶ್ವಾಸಿಗಳೊಂದಿಗೆ ಇರುವ ಸಂಬಂಧವನ್ನು, ಒಳ್ಳೆಯ ಸಂಬಂಧವನ್ನು ಕಾಪಾಡಿಕೊಳ್ಳಿ. Secondly, ಎರಡನೇದಾಗಿ, if you want to be firm in Christ, ಕ್ರಿಸ್ತನಲ್ಲಿ ದೃಢವಾಗಿ ನಿಂತುಕೊಳ್ಳಬೇಕೆಂದರೆ, guard your relationship with the Lord. ದೇವರೊಂದಿಗೆ ನಿಮಗಿರುವ ಸಂಬಂಧವನ್ನು ಕಾಪಾಡಿಕೊಳ್ಳಿರಿ. Thirdly, ಮೂರನೇದಾಗಿ, if you want to stand firm in Christ, ನೀವು ಕ್ರಿಸ್ತನಲ್ಲಿ ದೃಢವಾಗಿ ನಿಂತುಕೊಳ್ಳಬೇಕೆಂದರೆ, guard your thought life. ನಿಮ್ಮ ಯೋಚನೆಗಳನ್ನು ಕಾಪಾಡಿಕೊಳ್ಳಿರಿ. Your thought life is a very important part of your life. ನಿಮ್ಮ ಮನಸ್ಸು ಅಂದ್ರೆ ನಿಮ್ಮ ಆಲೋಚನೆಗಳು ನಿಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾದುದು. The Bible says as a man thinks in his heart, so is he. Proverbs 23:7. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಒಂದು ಮನುಷ್ಯನ ಯೋಚನೆಗಳು ಹೇಗಿದೆಯೋ ಹಾಗೇನೇ ಅವನಿದ್ದಾನೆ. You know, many games, sports are lost even before the game begins. ಅನೇಕ ಆಟಗಳು ಆಟ ಆರಂಭವಾಗುವುದಕ್ಕೂ ಮುಂಚೆನೇ ಅವರು ಸೋಲು ಹೊಂದುತ್ತಾರೆ. You know, in boxing, one of the things they will teach you is to study your opponent. ಬಾಕ್ಸಿಂಗ್ ನಲ್ಲಿ ಅವರು ಹೇಳಿಕೊಡುವ ಒಂದು ವಿಷಯ ಏನಂದ್ರೆ, ನಿಮ್ಮ ವೈರಿಯ ಬಗ್ಗೆ ನೀವು ಚೆನ್ನಾಗಿ ತಿಳಿದುಕೊಳ್ಳಿರಿ ಅಂತ. You must watch, is their right hand more powerful, their left hand more powerful? ಆ ವೈರಿ ಬಲಕೈ ಸ್ಟ್ರಾಂಗ್ ಆಗಿದೆಯಾ ಇಲ್ಲ ಎಡಕೈ ದೃಢವಾಗಿ ಸ್ಟ್ರಾಂಗ್ ಆಗಿದೆಯಾ ಎಂಬುದನ್ನು ನೀವು ನೋಡ್ತಾ ಇರಬೇಕು. They will teach you to watch their videos. ಅವರ ವಿಡಿಯೋಗಳನ್ನು ನೋಡುವುದಕ್ಕೆ ಹೇಳಿಕೊಡುತ್ತಾರೆ. Why do they do that? ಯಾಕೆ ಅದನ್ನು ಮಾಡುತ್ತಾರೆ? So you will understand what is their strength or weakness. ಅವರ ಬಲ ಏನು, ಅವರ ಬಲಹೀನ ಏನು ಎಂಬುದನ್ನು ಇವರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕೆಂದಾಗಿ. Many times many battles are lost even before coming into the ring. The people will lose the battle. ಅನೇಕ ಸಮಯಗಳಲ್ಲಿ ಅನೇಕ ಯುದ್ಧಗಳು ಆ ಯುದ್ಧ ಆರಂಭವಾಗುವುದಕ್ಕೂ ಮುಂಚೆನೇ ಅದರಲ್ಲಿ ಸೋಲು ಹೊಂದುತ್ತಾರೆ. You know where? ಎಲ್ಲಿ ಗೊತ್ತಾ? ಮೈಂಡ್ ಅಲ್ಲಿ. In the mind. ಮನಸ್ಸಿನಲ್ಲಿ. The greatest battlefield is your mind. ಬಹಳ ಒಂದು ಪ್ರಾಮುಖ್ಯವಾದ ಒಂದು ಯುದ್ಧ ಸ್ಥಳ ಏನೆಂದರೆ ಅದು ನಿಮ್ಮ ಮನಸ್ಸು. If your mind can be controlled, ನಿಮ್ಮ ಮನಸ್ಸು ಒಂದು ನಿಯಂತ್ರಣದೊಳಗಿರಬೇಕಾಗಿದ್ದರೆ,
you will win the battle. ನೀವು ಯುದ್ಧದಲ್ಲಿ ಗೆಲ್ಲುತ್ತೀರಾ. Hallelujah. Hallelujah. That's why Paul writes in Philippians 4 and verse 8. ಆದ್ದರಿಂದಲೇ ಫಿಲಿಪ್ಪಿಯದವರಿಗೆ 4ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಪೌಲನು ಬರೆಯುತ್ತಾನೆ, whatever is true, whatever is noble, what is right, what is pure, lovely, admirable, or anything that is excellent, praiseworthy, think about such things. ಫಿಲಿಪ್ಪಿಯದವರಿಗೆ 4ನೇ ಅಧ್ಯಾಯದಲ್ಲಿ 6-7 ವಾಕ್ಯಗಳನ್ನು ಗಮನಿಸಿರಿ. 8ನೇ ವಾಕ್ಯದಿಂದ ಗಮನಿಸಿರಿ. ಯಾವುದು ಸಹೋದರರೇ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. Guard your thought life. ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು, ಯೋಚನೆಗಳು ಅದನ್ನು ಕಾಪಾಡಿಕೊಳ್ಳಿರಿ. Guard what you read. ನೀವು ಯಾವುದನ್ನು ಓದುತ್ತೀರಾ ಅದರ ಬಗ್ಗೆ ಗಮನವಾಗಿರಿ. Guard what you watch. ನೀವು ಯಾವುದನ್ನು ನೋಡುತ್ತೀರಾ ಅದರ ಬಗ್ಗೆ ಗಮನವಾಗಿರಿ. Guard what you listen. ನೀವು ಯಾವುದನ್ನು ಕೇಳುತ್ತೀರಾ ಅದರ ಬಗ್ಗೆ ಗಮನದಿಂದ ಇರಿ. Some people ask me, is it okay to listen to secular songs? ಕೆಲವರು ನನ್ನನ್ನು ನೋಡಿ ಕೇಳುತ್ತಾರೆ, ನಾವು ಲೋಕದಲ್ಲಿ ಸಿನಿಮಾ ಹಾಡುಗಳೆಲ್ಲ ಕೇಳಬಹುದಾ ಅಂತ. My answer is, whatever you listen, it comes into you. It comes into your mind. ನಾನು ಅವರಿಗೆ ಹೇಳುವುದೇನೆಂದರೆ, ನೀವು ಏನು ಕೇಳುತ್ತೀರಾ ಅದು ನಿಮ್ಮ ಒಳಗೆ ಹೋಗುತ್ತದೆ. In my vehicle, I always listen to God's word or I listen to God's songs. ನಾನು ಏನು ಮಾಡುತ್ತೀನಿ, ದೇವರ ವಾಕ್ಯವನ್ನು ಕೇಳುತ್ತೀನಿ, ಇಲ್ಲ ಅಂದ್ರೆ ದೇವರ ಸಂಬಂಧವಾದ ಹಾಡುಗಳನ್ನು ಕೇಳುತ್ತೀನಿ ಅಷ್ಟೇ. You know why? ಯಾಕೆ ಗೊತ್ತಾ? What is inside, what goes inside will come out. ನಮ್ಮ ಒಳಗೆ ಏನು ಹೋಗುತ್ತದೋ ಅದೇ ಹೊರಗೆ ಬರುತ್ತದೆ. In computer terminology, garbage in, garbage out. ಕಂಪ್ಯೂಟರ್ ಭಾಷೆಯಲ್ಲಿ ಹೇಳಬೇಕೆಂದರೆ ಕಸವನ್ನು ಒಳಗೆ ಹಾಕಿದರೆ ಕಸವೇ ಹೊರಗೆ ಬರುತ್ತದೆ. Guard your entertainment. ನಿಮ್ಮ ಮನೋರಂಜನೆ ಕಾರ್ಯಗಳನ್ನು ಕಾಪಾಡಿಕೊಳ್ಳಿರಿ. Everything that Bollywood or Collywood or Tollywood produces is not good. Everything is not good. ಬಾಲಿವುಡ್, ಹಾಲಿವುಡ್, ಕೋಲಿವುಡ್ ಇವರೆಲ್ಲ ಉಂಟು ಮಾಡುತ್ತಾರೆ ನೋಡ್ರಿ, ಇದೆಲ್ಲವೂ ಚೆನ್ನಾಗಿ ಇಲ್ಲ. No, I am not saying don't watch any movie at all. That's not what I am saying. ಯಾವ ಚಲನಚಿತ್ರವೂ ನೋಡಬಾರದು ನಾನು ಹೇಳಕ್ಕೆ ಬಂದಿಲ್ಲ. What I am saying is be selective what kind of things you watch. ಆದರೆ ನೀವು ಯಾವುದನ್ನು ನೋಡುತ್ತೀರಾ ಎಂಬುದರ ಬಗ್ಗೆ ಜಾಗರೂಕತೆಯಾಗಿರಿ. What you see, ಯಾಕಂದ್ರೆ ನೀವು ಯಾವುದನ್ನು ನೋಡುತ್ತೀರಾ it has a profound impact on your mind. ಅದು ನಿಮ್ಮ ಕಣ್ಣು ಮೂಲಕವಾಗಿ ನಿಮ್ಮ ಮನಸ್ಸಿನ ಒಳಗೆ ಅದು ಹೋಗಿ ಅದು ಭಯಂಕರವಾದ ಬದಲಾವಣೆಯನ್ನು ಉಂಟು ಮಾಡುತ್ತದೆ. If you see vulgar things, ಅಶುದ್ಧವಾದ ಕಾರ್ಯಗಳನ್ನು ನೋಡಿದರೆ it will start roaming in your mind. ಅದು ನಿಮ್ಮ ಮನಸ್ಸಿನಲ್ಲಿ ಅಶುದ್ಧಗಳನ್ನು ಉಂಟು ಮಾಡುತ್ತದೆ. If you see violent things, ನೀವು ಕೊಟ್ಟೂರವಾದ ಕಾರ್ಯಗಳನ್ನು ನೋಡಿದರೆ revenge and anger and fighting will come. ಮೊಯ್ ತೀರಿಸುವುದು, ಕೋಪ, ಇನ್ನು ಈ ರೀತಿಯಾದ ಕ್ರೋಧಗಳ ಸಂಬಂಧಪಟ್ಟ ಕಾರ್ಯಗಳೇ ನಿಮ್ಮ ಮನಸ್ಸಿನಲ್ಲಿ ತುಂಬಿ ಇರುತ್ತದೆ. Because what you feed it, ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದನ್ನು ಒಳಗೆ ಹಾಕುತ್ತೀರಾ that will affect you. ಅದು ನಿಮ್ಮನ್ನು ಬಾಧಿಸುತ್ತದೆ. Correct? ಕರೆಕ್ಟಾ ಇಲ್ವಾ? ಸರಿನಾ? Is it true? ಕೈ ಎತ್ತಿ ಆಮೆನ್ ಅಂತ ಹೇಳ್ರಿ. That's why Paul says, ಆದ್ದರಿಂದಲೇ ಪೌಲನು ಹೇಳ್ತಾನೆ, guard your mind. ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ. What you see, ನೀವು ಯಾವುದನ್ನು ನೋಡುತ್ತೀರಾ, what you listen, ನೀವು ಯಾವುದನ್ನು ಕೇಳುತ್ತೀರಾ, that which will build you up, ಅದು ನಿಮ್ಮನ್ನು ಕಟ್ಟಿ ಎಬ್ಬಿಸುತ್ತದೆ. that which will give you inner strength, ಅದು ನಿಮಗೆ ಒಳಗೆ ಬಲವನ್ನು ತರುತ್ತದೆ. that which will strengthen your spiritual inner man. ಅದು ನಿಮ್ಮ ಆತ್ಮೀಯ ಮನುಷ್ಯನಿಗೆ, ನಿಮ್ಮ ಒಳಗಿನ ಮನುಷ್ಯನಿಗೆ ಬಲವನ್ನು ತರುತ್ತದೆ. Watch, listen to those things. ಅಂತಹ ಕಾರ್ಯಗಳನ್ನೇ ಗಮನಿಸಿ, ಅದನ್ನೇ ಕೇಳಿರಿ, ನೋಡಿರಿ. Think about those things. ಅಂತಹ ಕಾರ್ಯಗಳನ್ನು ಯೋಚನೆ ಮಾಡಿರಿ. Amen. Hallelujah. ಹಲ್ಲೆಲೂಯಾ. ಕೈ ಎತ್ತಿ ಆಮೆನ್ ಎಂದು ಹೇಳಿರಿ. ಸರಿನಾ? ಸರಿ ಅಂದ್ರೆ ಕೈ ಎತ್ತಿ ಆಮೆನ್ ಹೇಳ್ರಿ. Some people say, ಕೆಲವರು ಹೇಳ್ತಾರೆ, what to do? ಏನು ಮಾಡಲಿ? I can't control my thoughts. ನನ್ನ ಆಲೋಚನೆಗಳನ್ನು, ನನ್ನ ಯೋಚನೆಗಳನ್ನು ಕಂಟ್ರೋಲ್ ಮಾಡಕ್ಕಾಗಿಲ್ಲ. All types of thoughts come into my head. ಎಲ್ಲಾ ವಿಧವಾದ ಯೋಚನೆಗಳು ಮನಸ್ಸಲ್ಲಿ ಬರುತ್ತದಪ್ಪ. That is true. ಅದು ನಿಜಾನೇ. Our thoughts, many types of thoughts come. ಅನೇಕ ವಿಧವಾದ ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತದೆ. Martin Luther said, ಮಾರ್ಟಿನ್ ಲೂಥರ್ ಅವರು ಹೇಳಿದರು, you can't stop a bird from flying over your head.
ಒಂದು ಪಕ್ಷಿ ನಿಮ್ಮ ತಲೆ ಮೇಲೆ ಹಾರುವುದಕ್ಕೆ ನೀನು ತಡೆ ಮಾಡಕ್ಕಾಗಲ್ಲ. But you can stop the bird from building a nest. ಆದರೆ ನಿಮ್ಮ ತಲೆಯಲ್ಲಿ ಗೂಡು ಕಟ್ಟದಂತೆ ನೀನು ತಡೆ ಮಾಡಬಹುದು. Clear? ಹೌದಾ ಇಲ್ವಾ? Thoughts will come. ಯೋಚನೆಗಳು ಬರುತ್ತದೆ. But every thought must be brought to the obedience of Christ. ಆದರೆ ಎಲ್ಲ ಯೋಚನೆಗಳು ಕ್ರಿಸ್ತನಿಗೆ ವಿಧೇಯರಾಗುವುದಕ್ಕೆ ಅದು ಕಂಟ್ರೋಲ್ ಅಲ್ಲಿ ಇರಬೇಕು. If that thought is not a good thought, ಅದು ಒಳ್ಳೆಯ ಒಂದು ಆಲೋಚನೆಯಾಗಿ ಇಲ್ಲದಿದ್ರೆ resist it. ಅದನ್ನು ಎದುರಿಸಿ ಮೈಂಡ್ ಅನ್ನು ಬಿಟ್ಟು ಹೊರಗೆ ಹಾಕ್ರಿ. Don't think about that. ಅದರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಬೇಡ್ರಿ. Focus on something else. ನೀವು ಬೇರೆ ಕಾರ್ಯಗಳಿಗೆ ಫೋಕಸ್ ಮಾಡ್ರಿ. You know, if it's the thought of revenge, ಒಂದು ಮೈ ತೀರಿಸುವ ಯೋಚನೆಗಳು ನಿಮ್ಮ ಮೈಂಡ್ಗೆ ಬರುವುದಾದ್ರೆ, if it is a thought of jealousy or envy, ಹೊಟ್ಟೆ ಕಿಚ್ಚು, ಕ್ರೋಧ ಇದರ ಸಂಬಂಧಪಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುವುದಾದ್ರೆ, or it is a lustful thought, ಇಲ್ಲ ಅಂದ್ರೆ ಒಂದು ಅಶುದ್ಧವಾದ ಕಾರ್ಯಗಳ ಬಗ್ಗೆ ಯೋಚನೆಗಳು ಬರುವುದಾದ್ರೆ, don't focus on that. ಅದನ್ನು ಫೋಕಸ್ ಮಾಡಬೇಡ್ರಿ. Think about what is good, pure, true, lovely, noteworthy. Think on those things. ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವಾದೋ, ಮನೋಹರವೋ ಅದರ ಬಗ್ಗೆ ಯೋಚನೆ ಮಾಡ್ರಿ. Amen. Hallelujah. ಆಮೆನ್. So 3 things we have already looked at. 3 ಕಾರ್ಯಗಳನ್ನು ನಾವು ನೋಡಿದ್ದೇವೆ. My time is running out. ಈಗ ನನ್ನ ಸಮಯ ಮುಕ್ತಾಯವಾಗುತ್ತದೆ. I want you to remember what are the 3 things. ಈ 3 ಕಾರ್ಯಗಳು ಏನು ನೀವು ಎಲ್ಲರೂ ಇಟ್ಟುಕೊಳ್ಳಬೇಕು ಹೇಳಿ. Number 1, ಮೊದಲನೆಯದಾಗಿ guard your relationship with people of God. ದೇವರ ಜನರೊಂದಿಗೆ ನಮಗಿರುವ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು. Guard your relationship with the Lord. ದೇವರೊಂದಿಗೆ ಇರುವ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು. Enjoy the Lord. ದೇವರನ್ನು ಅನುಭವಿಸಿರಿ. Expect the Lord. ದೇವರಿಂದ ಎದುರು ನೋಡ್ರಿ. Entreat the Lord. ನೀವು ದೇವರನ್ನು Pray. ಪ್ರಾರ್ಥನೆ ಮಾಡಿರಿ. So that you will have a good relationship with the Lord. ಅವಾಗ ದೇವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಕಾಪಾಡಿಕೊಳ್ಳಬಹುದು. Number 3, ಮೂರನೆಯದಾಗಿ guard your thought life. ನಿಮ್ಮ ಯೋಚನೆಗಳನ್ನು ಕಾಪಾಡಿಕೊಳ್ಳಿರಿ. Now the 4th and final thing. ನಾಲ್ಕನೆಯದಾಗಿ ಕೊನೆಯ ವಿಷಯ, If you want to stand firm in Christ, ನೀವು ಕ್ರಿಸ್ತನಲ್ಲಿ ದೃಢವಾಗಿ ನಿಂತುಕೊಳ್ಳಬೇಕಂದ್ರೆ guard who you make as your role model. ನೀವು ಯಾರನ್ನು ಮಾದರಿಯಾಗಿ ಇಟ್ಟುಕೊಳ್ಳಿದ್ದೀರಾ ಅದನ್ನು ಕಾಪಾಡಿಕೊಳ್ಳಿರಿ. Verse 9. 9ನೇ ವಾಕ್ಯ ನೋಡ್ರಿ. Paul says, ಪೌಲನು ಹೇಳುತ್ತಾನೋ, what you have seen in me, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರಾ, what you have learned from me, ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿಕೊಂಡಿದ್ದೀರಾ, put it into practice. ಅದನ್ನೇ ಮಾಡುತ್ತಾ ಬನ್ನಿರಿ. You know, you show me who is your role model, I will tell you what your future is going to look like. ನಿಮಗೆ ರೋಲ್ ಮಾಡೆಲ್ ಅಥವಾ ಮಾದರಿ ಯಾರನ್ನು ನೀವು ಇಟ್ಟುಕೊಂಡಿದ್ದೀರಾ ಎಂದು ನಮಗೆ ಹೇಳ್ರಿ. ನೀವು ಭವಿಷ್ಯದಲ್ಲಿ ಏನಾಗ್ತೀರಾ ಅಂತ ನಾನು ಹೇಳ್ತೀನಿ. Tell me about your role model. ನಿಮ್ಮ ರೋಲ್ ಮಾಡೆಲ್ ಅಥವಾ ನಿಮಗೆ ಮಾದರಿಯಾಗಿ ಯಾರನ್ನು ಇಟ್ಟುಕೊಂಡಿದ್ದೀರಾ? I am grateful that God gave me some wonderful role models. ದೇವರು ನನಗೆ ಉತ್ತಮವಾದ ಒಂದು ಒಳ್ಳೆಯ ಸೇವಕರುಗಳನ್ನು ಮಾದರಿಯಾಗಿ ದೇವರು ಕೊಟ್ಟಿದ್ದಕ್ಕಾಗಿ ದೇವರ ಸ್ತೋತ್ರ ಮಾಡುತ್ತೇನೆ. My late parents were wonderful role models. ನನ್ನ ತಂದೆ ತಾಯಿ ನನಗೆ ಒಳ್ಳೆಯ ಮಾದರಿಯಾಗಿದ್ದರು. Some of my mentors who God brought into my life, they were wonderful role models. ನನ್ನನ್ನು ಕರ್ತನಲ್ಲಿ ಬೆಳೆಸಿದ ಕೆಲವು ವ್ಯಕ್ತಿಗಳು ನನಗೆ ಒಳ್ಳೆಯ ಮಾದರಿಗಳಾಗಿದ್ದರು. Teaching at SABC has been a privilege. SABC ನಲ್ಲಿ ನಾನು ಉಪದೇಶ ಮಾಡುವುದರಿಂದ ಅದು ನನಗೆ ಒಂದು ದೊಡ್ಡ ಸೌಭಾಗ್ಯ. Because there are generations of teachers who have been role models. ನನಗೆ ಮುಂಚೆ ಉಪದೇಶ ಮಾಡಿದ ಅನೇಕರು ನನಗೆ ಒಳ್ಳೆಯ ಮಾದರಿಗಳಾಗಿದ್ದರು. I remember people like Dr. A.C. George who taught us, people like Dr. Ivan Satyavrata. I remember people like Dr. Clarence, Dr. Merlin Jones, Dr. Jacob Cherian. And these names may not mean anything to you. For me it does, because I have watched them from close quarters and something has transferred from them to me. ನನಗೆ ಉಪದೇಶ ಮಾಡಿದ ಡಾಕ್ಟರ್ ಎಸಿ ಜಾರ್ಜ್ ಮತ್ತು ಡಾಕ್ಟರ್ ಐವನ್ ಸತ್ಯವ್ರತ ಮತ್ತು ಡಾಕ್ಟರ್ ಡೇವಿಡ್ ಕ್ಲಾರೆನ್ಸ್, ಡಾಕ್ಟರ್ ಜೇಕಬ್ ಚೆರಿಯನ್, ಡಾಕ್ಟರ್ ಮೆರ್ಲಿನ್ ಜೋನ್ಸ್, ಇವರ ಹೆಸರುಗಳು ಒಂದು ವೇಳೆ ನಿಮಗೆ ಗೊತ್ತಿಲ್ಲದಿರಬಹುದಾದರೆ ಇವರು ನನಗೆ ಒಳ್ಳೆಯ ಮಾದರಿಯನ್ನು ನಮಗೆ ತೋರಿಸಿದರು. Who is your role model? ಈಗ ನಿಮಗೆ ಮಾದರಿ ಯಾರಾಗಿದ್ದಾರೆ? Who do you watch and say, I want to become like that one? ಇವರ ಹಾಗೆ ನಾನು ಬದಲಾವಣೆ ಆಗಲಿಕ್ಕೆ ಬಯಸುತ್ತೇನೆ ಎಂದು ನೀವು ಯಾರನ್ನು ಹೇಳಬಹುದು? Some people say, ಕೆಲವರು ಹೇಳುತ್ತಾರೆ, don't follow me.
ನನ್ನನ್ನು ಹಿಂಬಾಲಿಸಬೇಡಿ, only follow Jesus. ಯೇಸುವನ್ನು ಮಾತ್ರ ಹಿಂಬಾಲಿಸು ಅಂತ. Apostle Paul was not like that. ಅಪೊಸ್ತಲನಾದ ಪೌಲನು ಆ ರೀತಿ ಹೇಳಿದ್ದಾರೆ. Apostle Paul could boldly say, ಅಪೊಸ್ತಲನಾದ ಪೌಲನು ಧೈರ್ಯವಾಗಿ ಹೇಳಿದನು, follow me, ನನ್ನನ್ನು ಹಿಂಬಾಲಿಸಿ, because I am following Jesus. ನಾನು ಕ್ರಿಸ್ತನನ್ನು ಹಿಂಬಾಲಿಸುತ್ತೇನೆ. He was a role model. ಅವರು ಒಂದು ಒಳ್ಳೆಯ ಮಾದರಿಯಾಗಿದ್ದರು. His life impacted Timothy. ಅವರ ಜೀವನವು ತಿಮೋಥಿಯನಿಗೆ ಮತ್ತು ತೀತನಿಗೆ ಮಾದರಿಯಾಗಿತ್ತು. Aquila and Priscilla, ಆಕ್ವಿಲಾ ಪ್ರಿಸ್ಕಿಲಾಗೆ, Philemon, ಫಿಲಮೋನನಿಗೆ, Onesimus, Tryphosa, Tryphena, Junia, Andronicus. You see the list of people he impacted because he was a good ಇದೇ role ರೀತಿ model. ಅನೇಕ ಹೆಸರುಗಳನ್ನು ಪೌಲನು ಹೇಳುತ್ತಾನೆ. ಅವರೆಲ್ಲರಿಗೂ ಇವರು ಪೌಲನ ಒಂದು ಮಾದರಿಯಾಗಿದ್ದನು. Do you have a godly role model? ನಿಮಗೆ ಒಳ್ಳೆಯ ಒಂದು ಮಾದರಿ ಇದ್ದಾರಾ? Have you watched their life closely? ಅವರ ಜೀವನವನ್ನು ನೀವು ಚೆನ್ನಾಗಿ ಕ್ಲೋಸ್ ಆಗಿ ನೋಡಿದಿರಾ? Have you spent time with them? ಅವರೊಂದಿಗೆ ಸಮಯ ಕಳೆದಿರಾ? Have you asked them questions? ಅವರ ಬಳಿಗೆ ಪ್ರಶ್ನೆಗಳನ್ನು ಕೇಳಿದಿರಾ? Have you opened your heart and spoken to them? ನಿಮ್ಮ ಮನಸ್ಸು ತೆರೆದು ಅವರೊಂದಿಗೆ ಮಾತನಾಡಿದಿರಾ? Have you asked them to pray for you? ನಿಮಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಕೇಳಿದಿರಾ? You may be a great leader, ನೀವು ಒಂದು ದೊಡ್ಡ ನಾಯಕರಾಗಿರಬಹುದು, but you will need somebody to look up to. ಆದರೂ ನಿಮಗೂ ಕೂಡ ನೀವು ನೋಡಿ ಕಲಿತುಕೊಳ್ಳುವ ಒಂದು ಮಾದರಿಯಾದ ವ್ಯಕ್ತಿ ಬೇಕು. You need it. ನಿಮಗೆ ಬೇಕು. Show me your role model. ನಿಮ್ಮ ರೋಲ್ ಮಾಡೆಲ್ ಇಲ್ಲಾಂದ್ರೆ ನಿಮಗೆ ಮಾದರಿಯಾಗಿ ಯಾರನ್ನು ಹೇಳಿರಿ? I will tell you what is your future. ನಿಮ್ಮ ಭವಿಷ್ಯತೆ ಏನಾಗ್ತದೆ ಅಂತ ನಾನು ಹೇಳ್ತೀನಿ. 4 things. 4 ವಿಷಯಗಳು. If you want to be strong in Christ, ನೀವು ಕ್ರಿಸ್ತನಲ್ಲಿ ದೃಢವಾಗಿ ನಿಂತುಕೊಳ್ಳಬೇಕೆಂದರೆ, guard your relationship with fellow brothers and sisters. ನೀವು ಎಲ್ಲಾ ಸಹೋದರ ಸಭೆಯಲ್ಲಿರುವ ಇತರ ಸಹೋದರ ಸಹೋದರಿಯರೊಂದಿಗೆ ಒಳ್ಳೆಯ ಸಂಬಂಧವನ್ನು ಕಾಪಾಡಿಕೊಳ್ಳಿ. Guard your relationship with the Lord. ದೇವರೊಂದಿಗೆ ಇರುವ ಸಂಬಂಧವನ್ನು ಕಾಪಾಡಿಕೊಳ್ಳಿ. Guard your thought life. ನಿಮ್ಮ ಆಲೋಚನೆ, ನಿಮ್ಮ ಯೋಚನೆಗಳನ್ನು ಕಾಪಾಡಿಕೊಳ್ಳಿ. Guard your heart to pick the right role model. ನಿಮ್ಮ ಮಾದರಿಯನ್ನು, ಒಳ್ಳೆಯ ಮಾದರಿಯನ್ನು ಕಾಪಾಡಿಕೊಳ್ಳಿ. Amen. Hallelujah. ಆಮೆನ್. Will you stand up in the ನಾವೆಲ್ಲರೂ ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡೋಣ. We are going to close in prayer. Respond to the word of God. ಕೇಳಿದ ವಾಕ್ಯಕ್ಕೆ ಈಗ ನಾವು ನಮ್ಮನ್ನು ಒಪ್ಪಿಸಿಕೊಡೋಣ. Some of you may be having some troubled relationships in the church. ನಿಮ್ಮಲ್ಲಿ ಕೆಲವರು ಒಂದು ವೇಳೆ ಸಭೆಯಲ್ಲಿ ಯಾರೋ ಒಬ್ಬರೊಂದಿಗೆ ನಿಮಗೆ ಏನೋ ಒಂದು ಸಮಸ್ಯೆಗಳಾಗಿರಬಹುದು. You love the Lord. ದೇವರನ್ನು ಪ್ರೀತಿಸ್ತೀರಾ? You love your pastors. ನಿಮ್ಮ ಪಾಸ್ಟರ್ಗಳನ್ನು ಪ್ರೀತಿಸ್ತೀರಾ? But you have some difficulty with some brothers and sisters. ಆದರೆ ಯಾರೋ ಒಂದು ಸಹೋದರ ಸಹೋದರಿಗಳೊಂದಿಗೆ ನಿಮಗೆ ಏನೋ ಒಂದು ಸಮಸ್ಯೆಗಳಾಗಿದೆ. You decide today. ಇವತ್ತು ತೀರ್ಮಾನ ಮಾಡಿರಿ. Because God has forgiven me, ದೇವರು ನನ್ನನ್ನು ಕ್ಷಮಿಸಿದ್ದಾನೆ, I will forgive them. ನಾನು ಅವರನ್ನು ಕ್ಷಮಿಸುತ್ತೇನೆ. We will fight for the unity of the Spirit. ನಾವು ಈ ಒಂದು ಅನ್ಯೋನ್ಯತೆಗೋಸ್ಕರ ನಮ್ಮನ್ನು ಕಾಪಾಡಿಕೊಳ್ಳೋಣ, ಅದಕ್ಕೋಸ್ಕರ ಹೋರಾಡುವವರಾಗಿರೋಣ. We will unite together and stand firmly. ನಾವು ಒಟ್ಟಾಗಿ ಸೇರಿ ಅನ್ಯೋನ್ಯತೆಯಲ್ಲಿ ನಡೆದುಕೊಳ್ಳೋಣ. We will stand shoulder to shoulder. ನಾವು ಭುಜದೊಂದಿಗೆ ಭುಜವು ನಾವು ಅಂಟಿಕೊಂಡು ಅನ್ಯೋನ್ಯತೆಯಲ್ಲಿ ನಿಂತುಕೊಳ್ಳೋಣ. No force will be able to penetrate us. ಯಾವ ಶಕ್ತಿಗಳು ನಮ್ಮನ್ನು ಎದುರಿಸುವುದಕ್ಕೆ, ನಮ್ಮನ್ನು ತಳ್ಳಿಬಿಡುವುದಕ್ಕಾಗಲ್ಲ. Rose of Sharon AG Church should be such a church. ಶಾರೋನಿನ ರೋಜಾ ಏಜಿ ಸಭೆ ಇಂತಹ ಒಂದು ಸಭೆಯಾಗಿರಬೇಕು. United. ನೀವು ಅನ್ಯೋನ್ಯತೆಯಲ್ಲಿ standing for one another. ಒಬ್ಬರಿಗೋಸ್ಕರ ಒಬ್ಬರು ನಿಂತುಕೊಳ್ಳಿ. Supporting one another. ಒಬ್ಬರನ್ನು ಒಬ್ಬರು ನೀವು ಪ್ರೋತ್ಸಾಹಪಡಿಸಿ. Loving one another. ಒಬ್ಬರನ್ನು ಒಬ್ಬರು ಪ್ರೀತಿಸಲಿ. Praying for one another. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಲಿ. Forgiving one another. ಒಬ್ಬರನ್ನು ಒಬ್ಬರು ಕ್ಷಮಿಸಲಿ. Accepting one another. ನೀವು ಒಬ್ಬರನ್ನು ಒಬ್ಬರು ಒಪ್ಪಿಕೊಳ್ಳಿ. Secondly, ಎರಡನೇದಾಗಿ guard your relationship with the Lord. ದೇವರೊಂದಿಗೆ ಇರುವ ಸಂಬಂಧವನ್ನು ಕಾಪಾಡಿಕೊಳ್ಳಿ. You must enjoy talking to God. ದೇವರೊಂದಿಗೆ ಮಾತನಾಡುವುದರಲ್ಲಿ ನೀವು ಉಲ್ಲಾಸಿಸಬೇಕು. Some people talk to God only 3 times a day. ಕೆಲವರು ದೇವರೊಂದಿಗೆ ಒಂದು ದಿನಕ್ಕೆ 3 ಸಾರಿ ಮಾತ್ರ ಮಾತಾಡ್ತಾರೆ. Only when they eat their food. ಅವರು ಊಟ ಮಾಡುವಾಗ ಮಾತ್ರ ಪ್ರಾರ್ಥನೆ ಮಾಡ್ತಾರೆ. And even that prayer also is very short. ಆ ಪ್ರಾರ್ಥನೆ ಕೂಡ ತುಂಬಾ ಸಂಕ್ಷಿಪ್ತವಾಗಿರುತ್ತದೆ. Because they are very hungry. ಯಾಕಂದ್ರೆ ತುಂಬಾ ಹಸಿವಲ್ಲಿ ಪ್ರಾರ್ಥನೆ ಮಾಡ್ತಾರೆ. Thank you for this food, blessed in Jesus name. ದೇವರೇ ಈ ಊಟವನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಆಮೆನ್ ಅಂತ ಹಂಗೆ ತಿಂದ್ಬಿಡ್ತಾರೆ. Learn to spend time with God. ಹಂಗೆ ಎಲ್ಲಾರಿ ನೀವು ದೇವರೊಂದಿಗೆ ಸಮಯ ಕಳೆಯುವುದಕ್ಕೆ ಪ್ರಯತ್ನಿಸಿ. Talk to God many times in a day. ಪ್ರತಿದಿನವೂ ಅನೇಕ ಸಾರಿ ದೇವರೊಂದಿಗೆ ಮಾತನಾಡಿ. Enjoy the Lord.
ದೇವರನ್ನು ಅನುಭವಿಸಿರಿ. He is with you. ಆತನು ನಿಮ್ಮೊಂದಿಗೆ ಇರುತ್ತಾನೆ. He is near you. ಆತನು ನಿಮ್ಮ ಹತ್ತಿರ ಇದ್ದಾನೆ. He is not far away. ನಿಮ್ಮನ್ನು ಬಿಟ್ಟು ದೂರದಲ್ಲಿ ಅಲ್ಲ. His name is Emmanuel. ಆತನ ಹೆಸರು ಇಮ್ಮಾನುವೇಲ್ ಅಂತ. God with us. ದೇವರು ನಮ್ಮ ಜೊತೆ. He is going with you today back to your home. ಆತನು ನಿಮ್ಮ ಜೊತೆ ಇವತ್ತು ಈಗ ಮನೆಗೆ ನೀವು ಹೋಗುವಾಗಲೂ ನಿಮ್ಮ ಜೊತೆ ಮನೆಗೆ ಬರುತ್ತಾನೆ. He goes with you when you go to work. ನಾಳೆ ನೀವು ಕೆಲಸಕ್ಕೆ ಹೋಗುವಾಗಲೂ ನಿಮ್ಮ ಜೊತೆ ಆತನು ಬರುತ್ತಾನೆ. When you go to drop your children, he goes with you. ನಿಮ್ಮ ಮಕ್ಕಳನ್ನು ಸ್ಕೂಲಲ್ಲಿ ನೀವು ಬಿಡುವುದಕ್ಕೆ ಹೋಗುವಾಗಲೂ ಆತನು ನಿಮ್ಮ ಜೊತೆ ಇರ್ತಾನೆ. He is with you. ಆತನು ನಿಮ್ಮ ಜೊತೆ ಇರ್ತಾನೆ. He is near you. ಆತನು ನಿಮ್ಮ ಹತ್ತಿರ ಇರ್ತಾನೆ. So let your gentleness, your conduct, ಆದ್ದರಿಂದ ನಿಮ್ಮ ಸರಣೆಯು ನಿಮ್ಮ ಸೇರಣೆಯು ಅದು ಚೆನ್ನಾಗಿರಲಿ. stop worrying. ಚಿಂತೆ ಪಡಬೇಡಿರಿ. If you really pray, ನೀವು ನಿಜವಾಗಿ ಪ್ರಾರ್ಥಿಸುವವರಾಗಿದ್ದರೆ then you will not worry. ನೀವು ಚಿಂತೆ ಪಡುವುದಿಲ್ಲ. If you are worrying, ನೀವು ಚಿಂತೆ ಪಡುವುದಾದರೆ then you are not praying. ನೀವು ಪ್ರಾರ್ಥನೆ ಮಾಡುವುದಿಲ್ಲ. Learn to pray. ಪ್ರಾರ್ಥಿಸುವುದಕ್ಕೆ ಕಲಿತುಕೊಳ್ಳಿರಿ. Don't be anxious about anything, ಯಾವುದ್ರ ಬಗ್ಗೆಯೂ ಚಿಂತೆ ಪಡಬೇಡಿರಿ. but in everything, ಎಲ್ಲಾ ವಿಷಯದಲ್ಲಿಯೂ through prayer and thanksgiving, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ express your need, God. ಸ್ತುತಿಯಿಂದ ನಿಮಗೆ ಬೇಕಾದದನ್ನು ದೇವರಿಗೆ ತಿಳಿಯಪಡಿಸಿರಿ. The peace of God ದೇವರ ಶಾಂತಿ will guard your mind. ನಿಮ್ಮ ಮನಸ್ಸನ್ನು ಕಾಪಾಡುತ್ತದೆ. Hallelujah. ಆಮೆನ್. Guard your thought life. ನಿಮ್ಮ ಯೋಚನೆಗಳನ್ನು ಕಾಯುತ್ತದೆ. What you watch, ನೀವು ಏನು ನೋಡುತ್ತೀರಾ, what you listen to, ಏನು ಕೇಳುತ್ತೀರಾ, it has a big impact on you. ಅದು ನಿಮ್ಮ ಜೀವಿತವನ್ನು ಬಾಧಿಸುತ್ತದೆ. You want to be firm in Christ, ನೀವು ದೇವರಲ್ಲಿ ದೃಢವಾಗಿ ನಿಂತುಕೊಳ್ಳಬೇಕೆಂದರೆ then guard your thought life. ನಿಮ್ಮ ಯೋಚನೆಗಳನ್ನು ಕಾದುಕೊಳ್ಳಿರಿ. When a bad thought comes to your mind, ಕೆಟ್ಟ ಯೋಚನೆಗಳು ನಿಮ್ಮ ಮನಸ್ಸಿಗೆ ಬರುವಾಗ don't focus on it. ಅದಕ್ಕೆ ಹೆಚ್ಚು ಗಮನ ಕೊಡಬೇಡಿರಿ. Throw it out. ಅದನ್ನು ಮನಸ್ಸನ್ನು ಬಿಟ್ಟು ತೆಗೆದಾಕ್ರಿ. Focus on what is right, ಯಾವುದು ಸರಿಯಾಗಿದೆಯೋ ಅದನ್ನು ಫೋಕಸ್ ಮಾಡಿ. what is pure, ಯಾವುದು ಶುದ್ಧವಾದದ್ದು, what is lovely, ಯಾವುದು ಪ್ರೀತಿಕರವಾದದ್ದು, what is of good report. ಯಾವುದು ಮನೋಹರಕವಾದದ್ದು. Don't think bad about anybody. ಬೇರೆ ಯಾರ ಬಗ್ಗೆಯೂ ನೀವು ಕೆಟ್ಟದಾಗಿ ಯೋಚನೆ ಮಾಡಬೇಡ್ರಿ. Even your enemy, don't think bad for ನಿಮ್ಮ him. ವೈರಿಯ ಬಗ್ಗೆ ಕೂಡ ನೀವು ಕೆಟ್ಟದಾಗಿ ಯೋಚನೆ ಮಾಡಬೇಡ್ರಿ. Some people think very badly for their enemy. ಕೆಲವರು ವೈರಿಯ ಬಗ್ಗೆ ತುಂಬಾ ಮೋಸವಾಗಿ ಯೋಚನೆ ಮಾಡುತ್ತಾರೆ. I am a follower of Jesus. ನಾನು ಯೇಸುವನ್ನು ಹಿಂಬಾಲಿಸುವವನು. He prayed for his enemies. ಯೇಸು ತನ್ನ ವೈರಿಗಳಿಗೋಸ್ಕರ ಕೂಡ ಪ್ರಾರ್ಥಿಸಿದನು. He forgave his enemies. ಆತನು ತನ್ನ ವೈರಿಗಳನ್ನು ಕ್ಷಮಿಸಿದನು. When you forgive, ನೀವು ಕ್ಷಮಿಸುವಾಗ you will not have blood pressure, ನಿಮಗೆ ಬಿಪಿಯೇ ಇರಲ್ಲ, diabetes. ನಿಮಗೆ ಡಯಾಬಿಟಿಕ್ಸ್ ಸಕ್ಕರೆ ಕಾಯಿಲೆ ಇರಲ್ಲ. It will all come under control. ಅದೆಲ್ಲವೂ ಕಂಟ್ರೋಲ್ ಒಳಗೆ ಇರುತ್ತದೆ. Because you have no bitterness, anger against ಯಾಕಂದ್ರೆ anyone. ನೀವು ಯಾರ ವಿರುದ್ಧವಾಗಿ ನಿಮಗೆ ಕಹಿ ಕ್ರೋಧ ಇಲ್ಲ. You have been forgiven. ನೀವು ಕ್ಷಮಿಸಲ್ಪಟ್ಟಿದ್ದೀರಾ. You also forgive. ನೀವು ಕೂಡ ಕ್ಷಮಿಸಿ. Hallelujah. ಹಲ್ಲೆಲೂಯಾ. Choose the right role models. ಒಳ್ಳೆಯ ಮಾದರಿಯನ್ನು ಆರಿಸಿಕೊಳ್ಳಿರಿ. Now will you take a moment and pray? ಈಗ ಕಣ್ಣು ಮುಚ್ಚಿಕೊಂಡು ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ರಿ. You pray yourself. ಈಗ ನೀವು ನಿಮಗೋಸ್ಕರ ಪ್ರಾರ್ಥಿಸಿ. We don't need to tell you what to pray. ನೀವು ಏನು ಪ್ರಾರ್ಥನೆ ಮಾಡಬೇಕೆಂದು ನಾವು ನಿಮಗೆ ಹೇಳಬೇಕೆಂದು The Holy Spirit has spoken to you. ಪರಿಶುದ್ಧಾತ್ಮನು ನಿಮ್ಮೊಂದಿಗೆ ಮಾತನಾಡಿದ್ದಾನೆ. You talk to the Lord. ಈಗ ನೀವು ದೇವರೊಂದಿಗೆ ಮಾತನಾಡ್ರಿ. Lord, help me. ದೇವರೇ ನನಗೆ ಸಹಾಯ I ಮಾಡಿ. want to stand firm in you. ನಾನು ನಿನ್ನಲ್ಲಿ ದೃಢವಾಗಿ ನಿಂತುಕೊಳ್ಳಲಿಕ್ಕೆ ಬಯಸುತ್ತೇನೆ. I want to be firm so that I can stand and make others stand. ದೇವರೇ ನಾನು ದೃಢವಾಗಿ ನಿಂತುಕೊಳ್ಳಬೇಕು, ಇತರರನ್ನು ನಿಲ್ಲಿಸಬೇಕು. Hallelujah. ನಮಗೆ ಸಹಾಯ ಮಾಡುತ್ತಾರೆ. ಎಲ್ಲರ ಅನ್ಯ ಭಾಷೆಯಲ್ಲಿ ಮಾತನಾಡಿ ಆತ್ಮಭರಿತರಾಗಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ನಮ್ಮ ಬಲಹೀನತೆಗಳಲ್ಲಿ ದೇವರು ನಮಗೆ ಸಹಾಯ ಮಾಡಲಿಕ್ಕಿದ್ದಾರೆ. ಈಗ ಎಲ್ಲರೂ ಸ್ವಲ್ಪ ಸಮಯ ಪವಿತ್ರ ಆತ್ಮನ ಸಹಾಯದಿಂದ ಪ್ರಾರ್ಥನೆ ಮಾಡಿರಿ. ಅನ್ಯ ಭಾಷೆಯಲ್ಲಿ ಮಾತನಾಡಿ. ಅಭಿಷೇಕ பெற்ற எல்லாரும் அந்நிய பாஷையில பேசி ஜெபிங்க. இன்னும் அபிஷேகம் பெறாதவங்க கையை விரிச்சு இயேசுவே இயேசுவேன்னு சொல்லி கூப்பிடுங்க. நல்ல வாயை திறந்து ஸ்தோத்திரம் பண்ணுங்க. கர்த்தர் உங்களை தன்னுடைய ஆவியினாலே நிரப்புவார். நீங்கள் பரிசுத்த ஆவியானவருடைய உதவியோடு எல்லாரோடும் ಅನ್ಯೋನ್ಯವಾಗಿ ನಡೆದುಕೊಳ್ಳ முடியும். ಪವಿತ್ರ ಆತ್ಮನ ಸಹಾಯದಿಂದ ನಾವು ಎಲ್ಲರೊಂದಿಗೆ ಒಳ್ಳೆಯ ಸಂಬಂಧವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ದೇವರೊಂದಿಗೆ ಒಳ್ಳೆಯ ಸಂಬಂಧವನ್ನು ನಾವು ಕಾಪಾಡಿಕೊಳ್ಳುವುದು ಸಾಧ್ಯವಾಗುತ್ತದೆ. ஆண்டவரோடு நல்ல ஒரு உறவை காத்துக்கொள்ள கர்த்தர் நமக்கு உதவி செய்யணும். ரெண்டு கரங்களை உயர்த்தி சொல்லுங்க,
ಯೇಸುವೆ எப்பொழுதும் உம்மோடு நல்ல ಅನ್ಯೋನ್ಯತೆಯಲ್ಲಿ ನಿಮ್ಮೊಂದಿಗೆ ಒಳ್ಳೆಯ ಸಂಬಂಧದಲ್ಲಿ ನಾನು ನಡೆದುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡು ದೇವರೇ. ನಾನು என்னுடைய சிந்தனைகளை காத்துக்கொள்ள எனக்கு உதவி செய்யும். ನನ್ನ ಯೋಚನೆಗಳನ್ನು ಕಾಯುವುದಕ್ಕೆ ನನಗೆ ಸಹಾಯ ಮಾಡು. ಕೆಟ್ಟ ಯೋಚನೆಗಳಿಗೆ ಸ್ಥಳ ಕೊಡದೆ ஹalleluya பரிசுத்த ஆவியானவருடைய உதவியோடு ஆவியில நிரம்பி ஜெபிக்கிற அனுபவம் நமக்கு இருக்குமானால், வசனத்தினால் நம்முடைய சிந்தனைகளை நிரப்பி இருப்போமானால், சிந்தனைகளை கெட்ட சிந்தனைகளை நாம் ஜெயிக்க முடியும். வசனத்தை கொண்டு ஜெயிக்க முடியும். கைகளை விரிச்சு ஆண்டவரிடத்தில் கேளுங்க, அப்பா உம்முடைய ವಚನத்தை கொண்டு ನಿನ್ನ ವಾಕ್ಯದಿಂದ ನನ್ನ ಮನಸ್ಸು ತುಂಬಿಸಲ್ಪಟ್ಟಿರಬೇಕು. ಹೌದು ಸ್ವಾಮಿ, ನಿನ್ನ உம்முடைய வார்த்தைகளினாலே என்னுடைய மனசு நிரம்பி இருக்கணும் ஆண்டவரே. நல்ல ரோல் மாடல் நமக்கு வேணும். கைகளை உயர்த்தி கேளுங்க ஆண்டவரே. நாங்கள் பார்த்து பின்பற்றக்கூடிய நல்ல ஆவிக்குரிய தலைவர்களை நீர் ஆண்டவரே எங்களுக்கு தந்திருக்கிறீர். அதுக்காக ஸ்தோத்திரம் ஆண்டவரே. அவைகளே நாங்கள் பெற்றுக்கொள்ள, அவைகளே நாங்கள் பின்பற்ற, நாங்கள் அதிலே நடந்து கொள்ள எங்களுக்கு உதவி செய்திருக்கிறோம். உம்முடைய நாமத்திலே நாங்கள் உம்மை மகிமைப்படுத்துகிறோம். அப்பா பிதாவே, இந்த காலை வேளையிலே ஆராதிக்க வந்த உம்முடைய பிள்ளைகளை உம்முடைய நாமத்தில் உம்முடைய ஊழியக்காரர்களாய் நாங்கள் ஆசீர்வதிக்கிறோம். கர்த்தருடைய ஆசீர்வாதம் எல்லாரோடும் கூட தொடர்ந்து தங்கி இருப்பதாக. உம்முடைய வருகை வரைக்கும் உமக்காக உமக்குள்ளே ಉರುದಿಯಾಗಿ ನಿರ್ಕ ಉದವಿ செய்யும். ಎಲ್ಲರ ಕೈ ಎತ್ತಿ ಕೇಳಿ, ನನ್ನ ಜೀವಿತದ ಅಂತ್ಯದವರೆಗೂ, ನಿನ್ನ ಬರೋಣದವರೆಗೂ ನಿನ್ನಲ್ಲಿ ದೃಢವಾಗಿ ನಿಂತುಕೊಳ್ಳಲಿಕ್ಕೆ ನನಗೆ ಸಹಾಯ ಮಾಡು. ನಾವು ಕೇಳಿದ ಈ 4 ವಿಷಯಗಳಲ್ಲಿ ನಾವು ನಮ್ಮನ್ನು ಕಾಪಾಡಿಕೊಳ್ಳಲಿಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಎಲ್ಲರೂ ಜೋರಾಗಿ ಆಮೆನ್ ಹೇಳ್ರಿ. ಎಲ್ಲರೂ ಸೇರಿ ಜೋರಾಗಿ ನಮ್ಮನ್ನು ನೋಡಿ ಹೇಳೋಣ. ನನ್ನ ಮನವೇ, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆಳ್ವಿಕೆ, ನಡೆಸುವಿಕೆ ನಿಮ್ಮೆಲ್ಲರೊಂದಿಗೆ ಎಂದೆಂದಿಗೂ ಕ್ರಿಸ್ತನ ಬರೋಣದ ದಿನವರೆಗೂ ಶಾಶ್ವತವಾಗಿ ನೆಲೆಗೊಂಡಿರಲಿ. ಆಮೆನ್. ಆಮೆನ್. ದೇವರು ನಿಮ್ಮೊಂದಿಗೆ ಇದ್ದು ನಡೆಸುವನು. ನೀವು வெளியே போகும்போது நாளைக்கு